ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ನಾನು ರಾಕೇಶ್ ಜೆ ಶೆಟಿಗಾರ್. ಸೊ ಈ ಒಂದು ವಿಡಿಯೋದ ಮುಖಾಂತರ ನಾನು ಪ್ರೀಮಿಯರ್ ಪ್ರೋದಲ್ಲಿ ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ಲಿಕ್ಕಿದ್ದೇನೆ. ಸೊ ಇದೊಂದು ಪ್ಲೇಲಿಸ್ಟ್ ಆಗಿರುತ್ತೆ. ಸೊ ಪ್ರತಿ ವಾರ ಅಟ್ಲೀಸ್ಟ್ ಒಂದು ವಿಡಿಯೋ ಆದರೂ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಪ್ರತಿ ವಿಡಿಯೋ ಬಂದ್ಬಿಟ್ಟು ಅರೌಂಡ್ 30 ಮಿನಿಟ್ಸಿಂದ 1 ಅವರ್ ಡ್ಯೂರೇಷನ್ ವಿಡಿಯೋ ಆಗಿರುತ್ತೆ. ಯಾರು ಪ್ರೀಮಿಯರ್ ಪ್ರೋ ಕಲಿಬೇಕಂತಿದ್ದೀರಾ ಆರ್ ಎಲ್ಸ್ ವಿಡಿಯೋ ಎಡಿಟಿಂಗ್ ಸ್ಪೆಷಲಿ ಕಲಿಬೇಕಂತಿದ್ದೀರಾ ಅಂತ ಆದರೆ ನಿಮಗೆ ಈ ಒಂದು ಟ್ಯುಟೋರಿಯಲ್ ತುಂಬ ಹೆಲ್ಪ್ಫುಲ್ ಆಗ್ಲಿಕ್ಕಿದೆ. ಸಪೋಸ್ ನೀವು ಕಂಪ್ಲೀಟ್ಲಿ ಬಿಗಿನರ್ ಆಗಿದ್ರೂ ನೀವು ಈ ಒಂದು ಟ್ಯುಟೋರಿಯಲ್ನ ಫಾಲೋ ಮಾಡ್ಬೋದು. ನಾನು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ವರೆಗೆ ವಿಡಿಯೋ ಎಡಿಟಿಂಗ್ ಅಲ್ಲಿ ಬರುವಂತಹ ಎಲ್ಲ ಸ್ಕಿಲ್ಸ್ಗಳನ್ನ ಹೇಳಿಕೊಡ್ತೇನೆ. ಪ್ರೀಮಿಯರ್ ಪ್ರೋ ಅನ್ನುವಂಥದ್ದು ಒಂದು ಇಂಡಸ್ಟ್ರಿ ಅಪ್ಲಿಕೇಶನ್ ಆಗಿದೆ, ಒಂದು ಪ್ರೊಫೆಷನಲ್ ಸಾಫ್ಟ್ವೇರ್ ಆಗಿರೋದ್ರಿಂದ ನಾನು ಪ್ರೀಮಿಯರ್ ಪ್ರೋನ ಚೂಸ್ ಮಾಡಿದ್ದೇನೆ. ಸೊ ನೀವು ಈ ವಿಡಿಯೋನ ನೋಡೋದು ಮಾತ್ರ ಅಲ್ಲ, ಅದು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಆದ್ರಿಂದ ಪ್ರೀಮಿಯರ್ ಪ್ರೋದು ಅಟ್ಲೀಸ್ಟ್ CC ವರ್ಷನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಎನಿಥಿಂಗ್ ಅಬೌಟ್ 2020 ವರ್ಷನ್ ನಂತರದ್ದು ಯಾವುದು ಸಹ ಆಗುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಟ್ಯುಟೋರಿಯಲ್ನ 2025 ಲೇಟೆಸ್ಟ್ ವರ್ಷನಲ್ಲಿ ಹೇಳಿಕೊಡ್ತೇನೆ. ಸೊ ನೀವು 2020 ಅಬೋದು ಯಾವುದು ವರ್ಷನ್ ಸಹ ಆಗುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು 8GB ರ್ಯಾಮ್ 4GB ಗ್ರಾಫಿಕ್ಸ್ ಕಾರ್ಡ್ ಇರುವಂತಹ ಯಾವುದೇ ಕಾನ್ಫಿಗರೇಷನ್ ನಡೆಯುತ್ತೆ. ಸೊ ಅದು ಬೇಕಾಗುತ್ತೆ, ಯಾಕಂದ್ರೆ ಪ್ರೀಮಿಯರ್ ಪ್ರೋ ಅನ್ನುವಂಥದ್ದು ಒಂದು ಹೆವಿ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ಅಡೋಬ್ ಪ್ರೀಮಿಯರ್ ಪ್ರೋ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ. ಸೊ ಫಸ್ಟ್ಗೆ ಪ್ರೀಮಿಯರ್ ಪ್ರೋನ ಓಪನ್ ಮಾಡೋಣ. ಸೊ ಇಲ್ಲಿ ಓಕೆ, ಸೊ ಪ್ರೀಮಿಯರ್ ಪ್ರೋ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಓಕೆ, ಸೊ ಇಲ್ಲಿ ಇವಾಗ ನಾನು ಆಲ್ರೆಡಿ ಪ್ರೀಮಿಯರ್ ಪ್ರೋನ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಒಂದು ಓಪನಿಂಗ್ ವಿಂಡೋ ಈ ರೀತಿ ಬರುತ್ತೆ. ಸೊ ನಿಮ್ದ್ರಲ್ಲಿ ಏನಾಗುತ್ತೆ, ನೀವು ಒಂದ್ ವೇಳೆ ಪ್ರೀಮಿಯರ್ ಪ್ರೋನ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಇಲ್ಲೆಲ್ಲ ಬ್ಲಾಂಕ್ ಇರುತ್ತೆ. ಇವಾಗ ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಇಲ್ಲಿ ರೀಸೆಂಟ್ ಫೈಲ್ಸ್ ಗಳನ್ನ ತೋರಿಸ್ತಾ ಇರುತ್ತೆ. ಸೊ ಲಾಸ್ಟ್ ಕ್ಲೋಸ್ ಆಗಿರುವಂತ ಫೈಲ್ ಟಾಪ್ ಅಲ್ಲಿ ಇರುತ್ತೆ. ಸೊ ಅದೇ ಆರ್ಡರ್ ಅಲ್ಲಿ ಇಲ್ಲಿ ಬೇರೆ ಫೈಲ್ಸ್ ಗಳು ಇರುತ್ತೆ. ಸೊ ರೀಸೆಂಟ್ ಆಗಿ ಯೂಶುವಲಿ ನಾವು ರೀಸೆಂಟ್ ಆಗಿ ಕ್ಲೋಸ್ ಮಾಡಿರೋ ಫೈಲ್ ಅನ್ನ ಜಾಸ್ತಿಯಾಗಿ ರೀ ಎಡಿಟಿಂಗ್ ಯೂಸ್ ಮಾಡೋದ್ರಿಂದ ಪ್ರೀಮಿಯರ್ ಪ್ರೋ ಏನ್ ಮಾಡ್ತಾ ಇದೆ, ರೀಸೆಂಟ್ ಕ್ಲೋಸ್ ಮಾಡಿರುವಂತ ಫೈಲ್ ನ ಸ್ಟಾರ್ಟಿಂಗ್ ಅಲ್ಲಿ ತೋರಿಸುತ್ತೆ, ಮತ್ತೆ ಅದೇ ಆರ್ಡರ್ ಅಲ್ಲಿ ಇಲ್ಲಿ ಇರುತ್ತೆ. ಸೊ ನೀವು ಪುನಃ ರೀ ಎಡಿಟಿಂಗ್ ಏನಾದ್ರು ಮಾಡ್ಲಿಕ್ಕಿದ್ರೆ ನೀವು ಆ ಫೈಲ್ ನ ಓಪನ್ ಮಾಡ್ಕೋಬಹುದು. ಸೊ ಇವಾಗ ಹೊಸ ಫೈಲ್ ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡೋದಾದ್ರೆ ನೀವು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಈ ರೀತಿ ಬರುತ್ತೆ. ಸೊ ಇಲ್ಲಿ ಇವಾಗ ಪ್ರಾಜೆಕ್ಟ್ ನೇಮ್, ಸೊ ಪ್ರಾಜೆಕ್ಟ್ ನೀವು ಯಾವ ಕ್ಲೈಂಟ್ ಇದ್ದು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀರಾ ಆ ಹೆಸರು ಕೊಡ್ಬೋದು. ಸೊ ನೀವು ವರ್ಕ್ ಮಾಡ್ತಾ ಇರುವಂತ ಒಂದು ಪ್ರಾಜೆಕ್ಟ್ ಗೆ ಏನ್ ಹೆಸರು ಬೇಕೋ ಅದನ್ನ ನೀವು ಇಲ್ಲಿ ಕೊಡ್ಬೋದು. ಸೊ ಇಲ್ಲಿ ಇವಾಗ ನಾನು ಏನ್ ಮಾಡ್ತೇನೆ, ನಾನು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ, ಆ ಚಾನಲ್ ನ ಒಂದು ವಿಡಿಯೋನ ಎಡಿಟ್ ಮಾಡ್ಲಿಕ್ಕಿದ್ದೇನೆ. ಸೊ ನಾನು ಅದಕ್ಕೆ ಇಲ್ಲಿ ಮೈ ಫಸ್ಟ್ ವಿಡಿಯೋ ಅಂತ ನೇಮ್ ಕೊಡ್ತೇನೆ ಪ್ರಾಜೆಕ್ಟ್ ಗೆ. ನೆಕ್ಸ್ಟ್ ಅದನ್ನ ಎಲ್ಲಿ ಸೇವ್ ಮಾಡ್ಬೇಕು ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಪ್ರೀಮಿಯರ್ ಪ್ರೋ ಏನು ಟ್ಯುಟೋರಿಯಲ್ ಅಂತ ಇದು ಕ್ರಿಯೇಟ್ ಮಾಡಿದ್ದೇನೆ, ಇಲ್ಲಿ ಸೇವ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ಸೇವ್ ಮಾಡುವಾಗ ಇದು ಇವಾಗ ನಿಮ್ಮ ಫೋಲ್ಡರ್ ಯಾವ ಕ್ಲೈಂಟ್ ಹೆಸರು ಕೊಟ್ಟು ನೀವೇನಾದ್ರೂ ಫೋಲ್ಡರ್ ಕ್ರಿಯೇಟ್ ಮಾಡಿರ್ಬೋದು, ಅಲ್ಲಿ ನೀವು ಸೇವ್ ಮಾಡ್ಬೋದು. ಇಲ್ಲಿ ಇವಾಗ ನಾನು ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ತೇನೆ, ಪ್ರೊಜೆಕ್ಟ್ಸ್ ಅಂತ. ಪ್ರೊಜೆಕ್ಟ್ಸ್ ಫೋಲ್ಡರ್ ಅಲ್ಲಿ ಇವಾಗ ಈ ಏನು ಪ್ರೀಮಿಯರ್ ಪ್ರೋ ಫೈಲ್ ಏನಿದೆ ಅದು ಅಲ್ಲಿ ಸೇವ್ ಆಗುತ್ತೆ. ಸೊ ಪ್ರೊಜೆಕ್ಟ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ತೇನೆ. ಸೊ ಈ ಫೋಲ್ಡರ್ ಅಲ್ಲಿ ಇವಾಗ ಈ ಫೈಲ್ ಸೇವ್ ಆಗುತ್ತೆ. ಸೊ ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ಅದ್ರ ಒಳಗಡೆ ಪ್ರೊಜೆಕ್ಟ್ಸ್ ಅಂತ ಇದೆ, ಅಲ್ಲಿ ಸೇವ್ ಮಾಡ್ಕೊಳ್ತೇನೆ. ಸೊ ಆಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ವಿಂಡೋ ಓಪನ್ ಅಪ್ ಆಗುತ್ತೆ. ಸೊ ಇದು ಈ ರೀತಿ ವಿಂಡೋ ಬರುತ್ತೆ. ಇದನ್ನ ಜಸ್ಟ್ ಇಗ್ನೋರ್ ಮಾಡಿ ಜಸ್ಟ್ ಇಲ್ಲಿ ಸ್ಕಿಪ್ ಅಂತ ಕೊಡಿ. ಸೊ ಟೈಮಿಂಗ್ ಇದು ಬೇಕಂತಿಲ್ಲ. ಓಕೆ, ಸೊ ಈ ರೀತಿ ವಿಂಡೋ ಬರುತ್ತೆ, ಜಸ್ಟ್ ಇಲ್ಲಿ ಸ್ಕಿಪ್ ಅಂತ ಕೊಡಿ. ಸೊ ನಾವು ಇವಾಗ ಪ್ರೀಮಿಯರ್ ಪ್ರೋ ವಿಂಡೋದೊಳಗಡೆ ಹೋಗ್ತೇವೆ. ಸೊ ಇವಾಗ ನಾನು ಜಸ್ಟ್ ಪ್ರೀಮಿಯರ್ ಪ್ರೋನ ಇಲ್ಲಿ ಹೈಡ್ ಮಾಡ್ತೇನೆ. ಸೊ ನಾನು ಏನು ಡೆಸ್ಕ್ಟಾಪ್ ಅಲ್ಲಿ ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ಅಂತ ಕ್ರಿಯೇಟ್ ಮಾಡಿದ್ದೇನೆ ಅಲ್ಲಿಗೆ ಹೋಗ್ತೇನೆ. ಅಲ್ಲಿಗೆ ಹೋದಾಗ ಇಲ್ಲಿ ನೀವು ನೋಡ್ಬೋದು ನಾನು ಪ್ರೊಜೆಕ್ಟ್ ಫೋಲ್ಡರ್ ಏನ್ ಕ್ರಿಯೇಟ್ ಮಾಡಿದ್ದೆ. ಸೊ ಇಲ್ಲಿದೆ ಓಕೆ ಪ್ರೊಜೆಕ್ಟ್. ಸೊ ಪ್ರೊಜೆಕ್ಟ್ ಫೋಲ್ಡರ್ ಒಳಗಡೆ ಇವಾಗ ನಂದು ಪ್ರೀಮಿಯರ್ ಪ್ರೋದು ಒಂದು ಫೈಲ್ ಕ್ರಿಯೇಟ್ ಆಗಿದೆ, ಮೈ ಫಸ್ಟ್ ವಿಡಿಯೋ. ಸೊ ಇವಾಗ ನಾನೇನು ಎಡಿಟಿಂಗ್ ಮಾಡ್ತಾ ಹೋಗ್ತೇನೆ ಪ್ರೀಮಿಯರ್ ಪ್ರೋ, ಅದು ಈ ಫೈಲ್ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಇನ್ನು ಕೆಲವು ಫೋಲ್ಡರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು. ಇದು ನಾನು ಜನರಲ್ ಆಗಿ ಹೇಳ್ತಾ ಇರುವಂತದ್ದು. ನೀವು ಯಾವುದೇ ಒಂದು ಕ್ಲೈಂಟ್ ಇದು ವಿಡಿಯೋನ ಎಡಿಟ್ ಮಾಡೋ ಮುಂಚೆ ಕೆಲವು ಫೋಲ್ಡರ್ಸ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಫೋಲ್ಡರ್ ಬಂದ್ಬಿಟ್ಟು ರಾ ಫುಟೇಜ್ ಅಂತ. ಸೊ ಏನ್ ಕ್ಲೈಂಟ್ ನಿಮ್ಗೆ ರಾ ವಿಡಿಯೋಸ್ನ
ಕೊಡ್ತಾರೆ. ಅದೆಲ್ಲವನ್ನು ಈ ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಂದು ರಾ ಫುಟೇಜ್ ಬಂದ್ಬಿಟ್ಟು ಇದು MP4 ಫೈಲ್. ಇದನ್ನ ನಾನು ಈ ಫೋಲ್ಡರ್ ಒಳಗಡೆ ಹಾಕ್ತೇನೆ. ಸೊ ರಾ ಫುಟೇಜ್ ಅಲ್ಲಿ ಮೇ ಬಿ ನಿಮ್ಗೆ ಕ್ಲೈಂಟ್ ಕೊಟ್ಟಿರುವಂತಹ ರಾ ಫುಟೇಜ್ ವಿಡಿಯೋಸ್ಗಳು ಒಂದಿರ್ಬೋದು, 10 ಇರ್ಬೋದು, 100 ಇರ್ಬೋದು. ಇವಾಗ ಯೂಶಲಿ ವೆಡ್ಡಿಂಗ್ ಇವೆಂಟ್ಸ್ ಇದ್ದು ಮೋರ್ ದೆನ್ 50 ಇಲ್ಲ 100 ರಾ ಫುಟೇಜಸ್ ಗಳನ್ನ ಕೊಡ್ತಾರ ಅವ್ರು. ಸೊ ಅದನ್ನ ನೀವು ಏನ್ ಮಾಡ್ಬೇಕು, ಒಂದು ರಾ ಫುಟೇಜ್ ಅಂತ ಫೋಲ್ಡರ್ ಇದೆ, ಅಲ್ಲಿ ಸೇವ್ ಮಾಡ್ಬೇಕು. ನೋಡಿ, ಪ್ರೀಮಿಯರ್ ಪ್ರೋದಲ್ಲಿ ಈ ಫುಟೇಜಸ್ ಗಳು ಮತ್ತೆ ನೀವೇನು ವಿಡಿಯೋ ಎಡಿಟಿಂಗ್ ಯೂಸ್ ಮಾಡ್ತೀರಾ, ಸೌಂಡ್ ಎಫೆಕ್ಟ್ಸ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಇಲ್ಲ ಬೇರೆ ಸ್ಟಾಕ್ ವಿಡಿಯೋಸ್ ಇರ್ಬೋದು, ಇದನ್ನೆಲ್ಲ ಒಂದು ಪ್ರಾಪರ್ ಫೋಲ್ಡರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಆ ಫೋಲ್ಡರ್ ಅಲ್ಲಿ ಅದನ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಇದು ಯಾವುದೇ ಪ್ರಾಜೆಕ್ಟ್ ನೀವು ಸ್ಟಾರ್ಟ್ ಮಾಡುವಾಗ ಅಲ್ಲಿ ಫೋಲ್ಡರ್ಸ್ ಗಳಲ್ಲಿ ಅದನ್ನ ಸೇವ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಇನ್ ಕೇಸ್ ಪುನಃ ನಿಮ್ಗೆ ಏನಾದ್ರು ಎಡಿಟ್ ಮಾಡ್ಲಿಕ್ಕೆ ಇದ್ದಾಗ ಎಲ್ಲ ನಿಮ್ಗೆ ಪ್ರಾಪರ್ ಆ ಕ್ಲೈಂಟ್ ಪ್ರಾಜೆಕ್ಟ್ ಒಳಗಡೆ ಎಲ್ಲ ನಿಮ್ಮ ರಿಸೋರ್ಸಸ್ ಗಳು ಹಾಗೆ ಇರುತ್ತೆ. ಅದನ್ನ ನೀವು ಬೇಕಾದ್ರೆ ರಿಯೂಸ್ ಮಾಡ್ಕೋಬಹುದು. ಇಲ್ದಿದ್ರೆ ನೀವು ಬೇರೆ ವಿಡಿಯೋಸ್ ಗಳನ್ನ ಎಡಿಟ್ ಮಾಡ್ಲಿಕ್ಕೂ ಇಲ್ಲಿಂದ ನೀವು ಯೂಸ್ ಮಾಡ್ಕೋಬಹುದು. ಸೊ ಅದರಿಂದ ಫೈಲ್ ಮ್ಯಾನೇಜ್ಮೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರೀಮಿಯರ್ ಪ್ರೋ ಅಲ್ಲಿ. ಯಾಕಂದ್ರೆ ಪ್ರೀಮಿಯರ್ ಪ್ರೋ ಅಂದ್ರೆ ನಾವು ತುಂಬಾ ಲಾಂಗ್ ಡ್ಯೂರೇಷನ್ ವಿಡಿಯೋಸ್ ಇಲ್ಲ ಹೆವಿ ಫೈಲ್ಸ್ ಗಳನ್ನ ಎಡಿಟ್ ಮಾಡ್ತಾ ಇರೋದ್ರಿಂದ ಏನೆಲ್ಲ ರಿಸೋರ್ಸಸ್ ಗಳು ನಾವು ಯೂಸ್ ಮಾಡ್ತೇವೆ ಎಡಿಟಿಂಗ್, ಅದನ್ನ ಪ್ರಾಪರ್ ಆಗಿ ಆರ್ಗನೈಸ್ ಮಾಡಬೇಕು, ನಮ್ಗೆ ಈಸಿ ಆಗಿ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ಬೇಕು ಫ್ಯೂಚರ್ ಅಲ್ಲಿ. ಸೊ ರಾ ಫುಟೇಜ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಫೋಲ್ಡರ್ ಬಂದ್ಬಿಟ್ಟು ಆಡಿಯೋ. ಇವಾಗ ಆಡಿಯೋ ಏನಂದ್ರೆ ಯೂಶಲಿ DSLR ಕ್ಯಾಮ್ರಾ ಇಲ್ಲ ಮೊಬೈಲ್ ಕ್ಯಾಮ್ರಾದಲ್ಲಿ ನಾವು ವಿಡಿಯೋ ಶೂಟ್ ಮಾಡಿದಾಗ ಅದ್ರ ಜೊತೆ ಆಡಿಯೋನು ರೆಕಾರ್ಡ್ ಆಗತ್ತೆ. ಬಟ್ ತುಂಬಾ ಜನ ಏನ್ ಪ್ರಿಫರ್ ಮಾಡ್ತಾರಂದ್ರೆ, ಇವಾಗ DSLR ಕ್ಯಾಮ್ರಾ ಆರ್ಎಲ್ಸ್ ಮೊಬೈಲ್ ಕ್ಯಾಮ್ರಾದಿಂದ ಶೂಟ್ ಆಗಿರುವಂತಹ ಆಡಿಯೋ ಏನಿದೆ ಅದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಆ ಆಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಇರಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಮೇ ಬಿ ಇಲ್ಲಿ ಕಾಲರ್ ಅಲ್ಲಿ ಮೈಕ್ ಯೂಸ್ ಮಾಡ್ತಾರೆ, ಇಲ್ಲ ಪರ್ಸನ್ ಹತ್ರ ಯಾವ್ದಾದ್ರು ಒಂದು ಮೈಕ್ ಯೂಸ್ ಮಾಡ್ತಾರೆ, ಆ ಆಡಿಯೋನ ವಿಡಿಯೋದಲ್ಲಿ ಯೂಸ್ ಮಾಡ್ತಾರೆ. ಸೊ ಅಂತ ಏನು ಆಡಿಯೋಸ್ ಗಳಿದೆ ಅದನ್ನ ನೀವು ಈ ಆಡಿಯೋ ಫೋಲ್ಡರ್ ಅಲ್ಲಿ ಇಲ್ಲಿ ಸೇವ್ ಮಾಡಬೇಕು. ಸೊ ವಿಡಿಯೋ ಜೊತೆ ಬಂದಿರುವಂತ ಆಡಿಯೋನ ಯೂಶುವಲಿ ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ಅದು ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಆಡಿಯೋ ಕ್ಲಾರಿಟಿ ಡೌನ್ ಇರುತ್ತೆ. ಸೊ ಬೇರೆನೆ ಆಡಿಯೋ ಎಕ್ವಿಪ್ಮೆಂಟ್ ಯೂಸ್ ಮಾಡ್ಕೊಂಡು ಆಡಿಯೋನ ರೆಕಾರ್ಡ್ ಮಾಡಿರ್ತಾರೆ, ಆ ಆಡಿಯೋನ ರಿಯಲ್ ವಿಡಿಯೋದಲ್ಲಿ ಯೂಸ್ ಮಾಡ್ತಾರೆ. ಸೊ ಅಂತ ಆಡಿಯೋಸ್ ಇದ್ರೆ ನೀವು ಅದನ್ನ ಆಡಿಯೋ ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ಬೋದು, ಆಡಿಯೋ ಫೋಲ್ಡರ್ ಅಲ್ಲಿ ನೀವು ಏನ್ ಮಾಡ್ಬೋದು, ಇನ್ನೊಂದು ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡ್ಬೋದು. ಇವಾಗ ನಾನು ಆಡಿಯೋ ಫೋಲ್ಡರ್ ಒಳಗಡೆ ಇದ್ದೇನೆ, ಸೊ ಇದು ಮೇನ್ ಆಡಿಯೋ ಅಂತ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಇನ್ ಕೇಸ್ ನಿಮ್ ವಿಡಿಯೋದಲ್ಲಿ ಏನಾದ್ರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಯೂಸ್ ಮಾಡ್ತಿರ್ತೀರ ಅಂತ ಆದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರು ಸೌಂಡ್ ಎಫೆಕ್ಟ್ಸ್ ಅಂದ್ರೆ ಏನು, ಇವಾಗ ವಿಡಿಯೋಸ್ ಗಳಲ್ಲಿ ಕೆಲವು ವೆಹಿಕಲ್ ಮೂವ್ ಆಗುವಂತ ಸೌಂಡ್ಸ್, ನಡೆಯುವಂತ ಸೌಂಡ್ಸ್, ಫೋನ್ ರಿಂಗ್ ಆಗುವಂತ ಸೌಂಡ್ಸ್, ಇದೆಲ್ಲ ಸೌಂಡ್ ಎಫೆಕ್ಟ್ಸ್ ಅಲ್ಲಿ ಬರುತ್ತೆ. ಮತ್ತೆ ಕಟ್ ಮಾಡುವಂತದ್ದು, ಇವಾಗ ನೀವು ಮೂವೀಸ್ ಅಲ್ಲಿ ನೋಡಿರ್ತೀರಾ, ಫೈಟಿಂಗ್ ಸೀನ್ ಅಲ್ಲಿ ಅವನು ಫೈಟ್ ಮಾಡುವಾಗ ಸೌಂಡ್ ಬರುತ್ತೆ, ಇದೆಲ್ಲ ಸೌಂಡ್ ಎಫೆಕ್ಟ್ಸ್ ಅಲ್ಲಿ ಬರುತ್ತೆ. ಸೊ ಅದಕ್ಕೆ ನೀವು ಇನ್ನೊಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಈ ರೀತಿ. ಸೊ ಇವಾಗ ಆಡಿಯೋದಲ್ಲಿ ಮೇಜರ್ ಆಗಿ ಏನ್ ಮಾಡಿದ್ವಿ, ಮೇನ್ ಏನ್ ಆಡಿಯೋ ಇದೆ ಅದು, ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡ್ತೀರಂತ ಆದ್ರೆ ಅದು ಈ ಫೋಲ್ಡರ್ ಅಲ್ಲಿ ನೀವು ಸೇವ್ ಮಾಡ್ಕೋಬೇಕು. ಆಮೇಲೆ ಸೌಂಡ್ ಎಫೆಕ್ಟ್ಸ್ ಗಳು, ಈ ರೀತಿ ಸಬ್ ಫೋಲ್ಡರ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಆಮೇಲೆ ಇನ್ನೂ ಏನ್ ಮಾಡ್ಬೋದು, ಇನ್ನೊಂದು ಫೋಲ್ಡರ್ ನೀವು ಕ್ರಿಯೇಟ್ ಮಾಡ್ಕೋಬಹುದು, ಗ್ರಾಫಿಕ್ಸ್ ಅಂತ. ಗ್ರಾಫಿಕ್ಸ್ ಅಂದ್ರೆ ಇವಾಗ ಕೆಲವೊಮ್ಮೆ ವಿಡಿಯೋಸ್ ಗಳಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು, ವಿಡಿಯೋಸ್ ಗಳಲ್ಲಿ ಯೂಶುವಲಿ ಇಮೇಜಸ್ ಗಳನ್ನೆಲ್ಲ ಯೂಸ್ ಮಾಡ್ತಾರೆ, ಇಲ್ಲ ಐಕಾನ್ಸ್ ಗಳು, PNG ಇಮೇಜಸ್ ಗಳು, ಲೋಗೋಸ್ ಗಳು, ಇದೆಲ್ಲ ಗ್ರಾಫಿಕ್ಸ್ ಅಲ್ಲಿ ಬರುತ್ತೆ. ಅದನ್ನ ನೀವು ಈ ಗ್ರಾಫಿಕ್ಸ್ ಫೋಲ್ಡರ್ ಅಲ್ಲಿ ಒಂತದ್ದು. ಮತ್ತೆ ಇನ್ನೊಂದು ನೀವು ಫೋಲ್ಡರ್ಸ್ ಯೂಸ್ ಮಾಡ್ಬೋದು, ಸ್ಟಾಕ್ ವಿಡಿಯೋಸ್ಗಳು.
ಸ್ಟಾಕ್ ವಿಡಿಯೋಸ್ ಅಂದ್ರೆ ಏನು? ಸ್ಟಾಕ್ ವಿಡಿಯೋಸ್ ಅಂದ್ರೆ ಇವಾಗ ಇದು ನಾನ್ ಏನ್ ಮಾತಾಡ್ತಾ ಇದ್ದೀನಿ ಇದು ಮೇನ್ ವಿಡಿಯೋ. ನಾನು ಏನಾದ್ರೂ ಟಾಪಿಕ್ ಮೇಲೆ ಮಾತಾಡ್ತಾ ಇರುವಾಗ ಅದಕ್ಕೆ ಸಪೋರ್ಟಿಂಗ್ ಆಗಿ ಬೇರೆ ವಿಡಿಯೋನ ತೋರಿಸುವಂತದ್ದು. ಇವಾಗ ವಿಡಿಯೋ ಎಡಿಟಿಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂತ ಆದ್ರೆ ಯಾರಾದ್ರೂ ವಿಡಿಯೋ ಎಡಿಟ್ ಮಾಡುವಂತ ಒಂದು ವಿಡಿಯೋಸ್ ಇರುತ್ತೆ, ಅದಕ್ಕೆ ಸ್ಟಾಕ್ ವಿಡಿಯೋ. ಅದು ಸ್ಟಾಕ್ ವಿಡಿಯೋ ಅಂದ್ರೆ ಬೇರೆ ವೆಬ್ಸೈಟ್ ಇಂದ ನಾವು ಡೌನ್ಲೋಡ್ ಮಾಡ್ತೇವೆ, ಅದನ್ನ ಸಪೋರ್ಟಿಂಗ್ ವಿಡಿಯೋ ಆಗಿ ಯೂಸ್ ಮಾಡ್ತೇವೆ. ಏನಾದ್ರು ಟಾಪಿಕ್ ಮಾತಾಡ್ತಾ ಇದ್ದೇವೆ ಅದಕ್ಕೆ ಸಪೋರ್ಟ್, ಅದಕ್ಕೆ ರಿಲೆವೆಂಟ್ ಆಗಿ ಒಂದು ಪರ್ಟಿಕ್ಯುಲರ್ ವಿಡಿಯೋ ಕ್ಲಿಪ್ ನ ತೋರಿಸುವಂತದ್ದು. ಸೊ ಇದು ಥರ್ಡ್ ಇನ್ನೊಂದು ವಿಡಿಯೋ ಅಂದ್ರೆ ಬಿ ರೋಲ್ ಅಂತ ಸಹ ಹೇಳ್ಬೋದು. ಸೊ ಬಿ ರೋಲ್ ಆರ್ ಆಲ್ಸೋ ಸ್ಟಾಕ್ ವಿಡಿಯೋಸ್, ಅದನ್ನ ಇಲ್ಲಿ ಯೂಸ್ ಮಾಡಬಹುದು. ಸ್ಟಾಕ್ ವಿಡಿಯೋಸ್ ಅಲ್ಲಿ ಫೋಲ್ಡರ್ ಅಲ್ಲಿ ನೀವು ಸೇವ್ ಮಾಡಬಹುದು. ಬಿ ರೋಲ್ ಅಂದ್ರೆ ಇವಾಗ ನಾನ್ ಏನ್ ಮಾತಾಡ್ತಾ ಇದ್ದೀನಿ ಇದು ಮೇನ್ ವಿಡಿಯೋ, ಇದು ಎ ರೋಲ್. ಇವಾಗ ನಂದು ಇನ್ನೊಂದು ಆಂಗಲ್ ಅಲ್ಲಿ ವಿಡಿಯೋ ಶೂಟ್ ಮಾಡಿರ್ಬೋದು, ಅದು ಬಿ ರೋಲ್ ಆಗುತ್ತೆ. ಆರ್ ಎಲ್ಸ್ ನಾನು ನಂದೇ ವಿಡಿಯೋ ನಾನು ವರ್ಕ್ ಮಾಡ್ತಾ ಇರುವಂತದ್ದು, ಮೌಸ್ ಮೂವ್ಮೆಂಟ್ ಮಾಡ್ತಾ ಇರುವಂತದ್ದು, ಇಂಥ ವಿಡಿಯೋನ ಕ್ಲೋಸ್ ಅಪ್ ಅಲ್ಲಿ ಶೂಟ್ ಮಾಡಿದ್ರೆ ಅದು ಬಿ ರೋಲ್ ಆಗಿರುತ್ತೆ. ಸೊ ಬಿ ರೋಲ್ ಮತ್ತೆ ಬೇರೆ ವಿಡಿಯೋಸ್ ಗಳನ್ನ ನೀವು ಮೇ ಬಿ ಇಲ್ಲಿ ಸೇವ್ ಮಾಡ್ಕೋಬಹುದು ಸ್ಟಾಕ್ ವಿಡಿಯೋಸ್ ಅಂತ. ಇಲ್ಲದಿದ್ರೆ ಮೇ ಬಿ ನೀವು ಇದನ್ನ ಬಿ ರೋಲ್ ಅಂತಾನೆ ರೀನೇಮ್ ಮಾಡ್ಕೊಳ್ಳಿ, ಬಿ ರೋಲ್ ಅಂತ. ಸೊ ಮೇಜರ್ ರಾ ಫುಟೇಜ್ ಆಮೇಲೆ ಬಿ ರೋಲ್. ಈ ಬಿ ರೋಲ್ ನ ಬೇಕಂತಿದ್ರೆ ನೀವು ರಾ ಫುಟೇಜ್ ಫೋಲ್ಡರ್ ಒಳಗಡೆ ಹಾಕ್ಬೋದು. ಸೊ ರಾ ಫುಟೇಜ್ ಫೋಲ್ಡರ್ ಅಲ್ಲಿ ಬಿ ರೋಲ್. ಇನ್ನೊಂದು ಮೇ ಬಿ ನೀವ್ ಏನ್ ಮಾಡ್ಬೋದು, ಇನ್ನು ಸ್ಪೆಸಿಫಿಕ್ ಆಗಿ ಇರಕ್ಕೆ ನೀವು ಇಲ್ಲಿ ಟಾಪ್ ವಿಡಿಯೋಸ್ ಅಂತ ಇನ್ನೊಂದು ಫೋಲ್ಡರ್ ಹಾಕ್ಬೋದು. ಬಿ ರೋಲ್ ಅಂದ್ರೆ ನಂದೇ ಇನ್ನೊಂದು ಆಂಗಲ್ ಅಲ್ಲಿ ನಾನೇನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತೇನೆ ಅಂತದ್ದು ವಿಡಿಯೋಸ್ ಎಲ್ಲ ಬಿ ರೋಲ್ ಅಲ್ಲಿ ಬರುವಂತದ್ದು ಸ್ಟಾಕ್ ವಿಡಿಯೋಸ್. ಇದು ಇಂಟ್ರೋ ಅನ್ನುವಂಥದ್ದು ಇವಾಗ ಮೇನ್ ನಂದು ರಾ ಫುಟೇಜ್. ಓಕೆ, ಸೊ ಅದಕ್ಕೆ ಅಗೇನ್ ನಾನು ಇಲ್ಲಿ ಕ್ಲಿಯರ್ ಆಗಿರಕ್ಕೆ ರಾ ಫುಟೇಜ್ ಅಂತ ಕ್ಲಿಕ್ ಮಾಡ್ತೇನೆ. ಈ ಇಂಟ್ರೋನ ರಾ ಫುಟೇಜ್ ಒಳಗಡೆ ಹಾಕ್ತೇನೆ. ಇವಾಗ ನೋಡಿ ಇಲ್ಲಿ ನನ್ನ ಹತ್ರ ಮೇಜರ್ ಆಗಿ ಈ ರೀತಿ ಬೇರೆ ಬೇರೆ ಫೋಲ್ಡರ್ಸ್ ಇರುತ್ತೆ. ಆ ಫೋಲ್ಡರ್ಸ್ ಅಲ್ಲಿ ಆ ರಿಲೆವೆಂಟ್ ಕಂಟೆಂಟ್ಸ್ ಗಳನ್ನ ನಾವು ಹಾಕಿಟ್ರೆ ಇದು ಸೇಫ್ ಆಗಿರುತ್ತೆ. ನೆಕ್ಸ್ಟ್ ನಾನು ವಿಡಿಯೋ ಎಡಿಟಿಂಗ್ ಮಾಡುವಾಗ ಇವಾಗ ನನಗೆ ನನ್ನ ವಿಡಿಯೋಗೆ ಏನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ಫಸ್ಟ್ ನಾವು ಡೌನ್ಲೋಡ್ ಮಾಡ್ಕೊಂಡು ಆ ಫೋಲ್ಡರ್ ಅಲ್ಲಿ ಸೇವ್ ಮಾಡಿ ಇಟ್ರೆ ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಮಾಡುವಾಗ ನಾನು ಪುನಃ ಹೋಗಿ ಡೌನ್ಲೋಡ್ ಮಾಡ್ಬೇಕಂತ ಇರಲ್ಲ, ಎಲ್ಲ ಇಲ್ಲಿ ರೆಡಿ ಇರುತ್ತೆ. ಡೈರೆಕ್ಟ್ ಆಗಿ ನಾನು ಇಲ್ಲಿಂದ ಕಂಟೆಂಟ್ಸ್ ಗಳನ್ನ ಹಾಕೊಂಡು ಎಡಿಟಿಂಗ್ ಮಾಡ್ತಾ ಹೋಗ್ಬೋದು. ಇದರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ. ನೋಡಿ, ಪ್ರೀಮಿಯರ್ ಪ್ರೋ ವಿಡಿಯೋ ಎಡಿಟಿಂಗ್, ಮೇಜರ್ ಆಗಿ ವಿಡಿಯೋ ಎಡಿಟಿಂಗ್ ಅನ್ನುವಂಥದ್ದು ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ತುಂಬಾ ಟೈಮ್ ತಗೊಳುತ್ತೆ ಎಡಿಟಿಂಗ್ ಎಲ್ಲ ಮಾಡ್ಲಿಕ್ಕೆ. ಸೊ ಇವಾಗ ಅಂದ್ರೆ ಒಬ್ಬ ಬಿಗಿನರ್ಗೆ ಒಂದು ಶಾರ್ಟ್ಸ್ ನ ಎಡಿಟ್ ಮಾಡ್ಲಿಕ್ಕೆ ಮೇ ಬಿ ಕೆಲವೊಮ್ಮೆ 2 ದಿವಸನು ತಗೋಬಹುದು. ಪ್ರೊಫೆಷನಲ್ಸ್ ಗಳು ದಿನಕ್ಕೆ ಒಂದು 5-6 ಶಾರ್ಟ್ಸ್ ಎಡಿಟ್ ಮಾಡ್ತಾರೆ. ಬಟ್ ಒಬ್ಬ ಬಿಗಿನರ್ಗೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಆದ್ರಿಂದ ಎಲ್ಲ ರಿಸೋರ್ಸಸ್ ಗಳನ್ನ ನಾವು ಆದಷ್ಟು ಮೊದ್ಲೇ ಪ್ಲಾನ್ ಮಾಡ್ಕೊಂಡು, ಒಂದು ವಿಡಿಯೋ ಯಾವ ರೀತಿ ಔಟ್ಕಮ್ ಬರ್ಬೇಕು ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ಎಲ್ಲಾ ರಿಸೋರ್ಸಸ್ ಗಳನ್ನ ಫೋಲ್ಡರ್ ಅಲ್ಲಿ ಹಾಕಿಟ್ರೆ ಎಡಿಟಿಂಗ್ ಟೈಮ್ ಅಲ್ಲಿ ನಾವು ಹುಡುಕ್ತಾ ಕುಕ್ಕೋಬೇಕಾಗಿ ಇರಲ್ಲ, ವೆಬ್ಸೈಟ್ ಗೆಲ್ಲ ಹೋಗಿ ಹುಡುಕ್ಬೇಕಂತಿಲ್ಲ, ಇಲ್ಲಿಂದ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದಾಗಿದೆ. ಓಕೆ, ಸೊ ಇದು ಫೋಲ್ಡರ್ ಮ್ಯಾನೇಜ್ಮೆಂಟ್ ವಿಡಿಯೋ ಎಡಿಟಿಂಗ್ ಅಲ್ಲಿ ಫಸ್ಟ್ ವೆರಿ ಇಂಪಾರ್ಟೆಂಟ್ ಆದ ಒಂದು ಸ್ಟೆಪ್ ಆಗಿರುತ್ತೆ. ಓಕೆ, ಬನ್ನಿ ಇವಾಗ ನೆಕ್ಸ್ಟ್ ಪ್ರೀಮಿಯರ್ ಪ್ರೋ ವರ್ಕ್ ಸ್ಪೇಸ್ ಯಾವ ರೀತಿ ಇದೆ ಅಂತ ನೋಡೋಣ. ಓಕೆ, ಸೊ ಬ್ಯಾಕ್ ಟು ಪ್ರೀಮಿಯರ್ ಪ್ರೋ ಇಂಟರ್ಫೇಸ್. ಸೊ ಇವಾಗ ನಾವು ಪ್ರೀಮಿಯರ್ ಪ್ರೋ ನ ಇಂಟರ್ಫೇಸ್ ನ ಒಳಗಡೆ ಇದ್ದೇವೆ. ಸೊ ಪ್ರೀಮಿಯರ್ ಪ್ರೋ ನೀವು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಸ್ಪೆಷಲಿ ನಾನು ಇದನ್ನ ಕ್ಲೋಸ್ ಮಾಡ್ಕೊಳ್ತೇನೆ, ಕ್ಲೋಸ್ ಪ್ರಾಜೆಕ್ಟ್ ಕ್ಲೋಸ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಇವಾಗ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಂತ ಆದ್ರೆ ನ್ಯೂ ಪ್ರಾಜೆಕ್ಟ್, ಆಲ್ರೆಡಿ ಸೇವ್ ಮಾಡಿರುವಂತ ಪ್ರಾಜೆಕ್ಟ್ ನ ಓಪನ್ ಮಾಡೋದಾದ್ರೆ ಇಲ್ಲಿ ಓಪನ್ ಪ್ರಾಜೆಕ್ಟ್. ಸೊ ಇಲ್ಲಿ ಇವಾಗ ನಾನು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅಗೇನ್ ಇಲ್ಲಿ ನಾನು ಪ್ರಾಜೆಕ್ಟ್ ನೇಮ್ ಕೊಡ್ತೇನೆ. ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಮೈ ಫಸ್ಟ್ ವಿಡಿಯೋ. ಆಮೇಲೆ ಇದನ್ನ ಎಲ್ಲಿ ಸೇವ್ ಮಾಡ್ಬೇಕು ಆ ಲೊಕೇಶನ್ ಇಲ್ಲಿ ಚೂಸ್ ಮಾಡಿ. ಸೊ ನಾನು ಇಲ್ಲಿ ಇವಾಗ ಪ್ರಾಜೆಕ್ಟ್ ಅಂತ ಸೇವ್ ಮಾಡ್ತೇನೆ. ಸೊ ಇಲ್ಲಿ ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ಒಳಗಡೆ ಪ್ರಾಜೆಕ್ಟ್, ಸೊ ಇಲ್ಲಿ ಸೇವ್ ಮಾಡ್ತೇನೆ. ಸೊ ಇಲ್ಲಿ ಸೇವ್ ಕ್ರಿಯೇಟ್. ಸೊ ಆಲ್ರೆಡಿ ಎಕ್ಸಿಸ್ಟ್ ರಿಪ್ಲೇಸ್ ಕೊಡ್ತೇನೆ. ಸೊ ನೆಕ್ಸ್ಟ್ ಈ ವಿಂಡೋ ಬರುತ್ತೆ, ಇದನ್ನ ಸ್ಕಿಪ್ ಮಾಡಿ ನಾನು ಇಲ್ಲಿ ಇವಾಗ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದು ಇವಾಗ ನಾವು ಪ್ರೀಮಿಯರ್ ಪ್ರೋ ಇಂಟರ್ಫೇಸ್ ನ ಒಳಗಡೆ ಇದ್ದೇವೆ. ಸೊ ಪ್ರೀಮಿಯರ್ ಪ್ರೋದಲ್ಲಿ ಈ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ವಿಡಿಯೋ ಎಡಿಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಲಾಂಗ್ ವಿಡಿಯೋಸ್ ಗಳನ್ನ ಎಡಿಟ್ ಮಾಡೋದ್ರಿಂದ ನಮ್ಗೆ ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಪ್ರಾಪರ್ ಆಗಿ
ಯೂಸ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಸೊ ಇಲ್ಲಿ ವಿಡಿಯೋ ಇರುತ್ತೆ, ಆಮೇಲೆ ಕೆಲವೊಮ್ಮೆ ನಾವು ರಿಸೋರ್ಸಸ್ ಗಳನ್ನ ತರ್ತೇವೆ, ಅದನ್ನ ಯೂಸ್ ಮಾಡ್ಬೇಕು, ಆಮೇಲೆ ಎಡಿಟ್ ಮಾಡಿದ ವಿಡಿಯೋನ ನಾವು ಇಲ್ಲಿ ನೋಡ್ಬೇಕು. ಸೊ ಅದರಿಂದ ನಮ್ಮ ಮಾನಿಟರ್ ಸ್ಕ್ರೀನ್ ಏನಿದೆ ಅದು ಇಷ್ಟೇ ಸೈಜ್ ಅಂತ ಇರೋದ್ರಿಂದ ನೀವು ಸಿಂಗಲ್ ಮಾನಿಟರ್ ಯೂಸ್ ಮಾಡಿ ವಿಡಿಯೋನ ಎಡಿಟ್ ಮಾಡ್ತೀರಂತ ಆದ್ರೆ ವರ್ಕ್ ಸ್ಪೇಸ್ ನ ಪ್ರಾಪರ್ ಆಗಿ ಸೆಟ್ ಮಾಡ್ಕೋಬೇಕು. ಸೊ ಯೂಶುವಲಿ ವಿಡಿಯೋ ಎಡಿಟರ್ಸ್ ಗಳು ದೊಡ್ಡ ಇಂಚಿನ ಸ್ಕ್ರೀನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಮಿನಿಮಮ್ 24 ಇಂಚ್ ಸ್ಕ್ರೀನ್ ಆದ್ರೂ ಯೂಸ್ ಮಾಡ್ತಾರೆ, 27 ಇಂಚ್, ಇವನ್ 32 ಇಂಚ್ ಸ್ಕ್ರೀನ್ಸ್ ಯೂಸ್ ಮಾಡ್ತಾರೆ. ಕೆಲವೊಂದು ವಿಡಿಯೋ ಎಡಿಟರ್ಸ್ ಗಳು ಏನ್ ಮಾಡ್ತಾರೆ, 2-3 ಸ್ಕ್ರೀನ್ಸ್ ಗಳನ್ನ ಕನೆಕ್ಟ್ ಮಾಡಿನೂ ಯೂಸ್ ಮಾಡ್ತಾರೆ. ಸಪೋಸ್ ಇವಾಗ ನೀವು ಬರೀ ಒಂದು ಸಿಂಗಲ್ ಸ್ಕ್ರೀನ್ ಮಾನಿಟರ್ ನ ಯೂಸ್ ಮಾಡಿ ಎಡಿಟ್ ಮಾಡ್ತಾ ಇದ್ದೀರಾ, ಆಲ್ಸ್ ನಾನ್ ಏನ್ ಸಜೆಸ್ಟ್ ಮಾಡೋದಂದ್ರೆ ಮಿನಿಮಮ್ 24 ಇಂಚ್ ಸ್ಕ್ರೀನ್ ಆದ್ರೂ ಬೇಕಾಗುತ್ತೆ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ. ಬಟ್ ನೀವು 22 ಇಂಚ್ ಸ್ಕ್ರೀನ್, 20 ಇಂಚ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ವರ್ಕ್ ಸ್ಪೇಸ್ ನ ಪ್ರಾಪರ್ ಆಗಿ ಸೆಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವಾಗ ಇನಿಷಿಯಲಿ ಒಂದು ಬೇಸಿಕ್ ವಿಡಿಯೋ ಎಡಿಟಿಂಗ್ ಅನ್ನು ಮಾಡ್ಲಿಕ್ಕೆ ಮೇಜರ್ ಇಂಪಾರ್ಟೆಂಟ್ ಏನೆಲ್ಲ ವಿಂಡೋಸ್ ಗಳು ಬೇಕಾಗುತ್ತೆ ಪ್ರೀಮಿಯರ್ ಪ್ರೋದಲ್ಲಿ. ಒಂದು ಬಂದ್ಬಿಟ್ಟು ಇಲ್ಲಿ ಟೈಮ್ ಲೈನ್ ಅಂತ ಇರುತ್ತೆ. ಸೊ ಟೈಮ್ ಲೈನ್ ಬೇಕು. ಸೊ ಇದು ಮೇಜರ್ ಆಗಿ ನಾವು ಜಾಸ್ತಿಯಾಗಿ ಯೂಸ್ ಮಾಡುವಂತದ್ದು. ಸೊ ಇದ್ರಲ್ಲಿ ನಾವು ಮೇಜರ್ ಎಡಿಟಿಂಗ್ ಮಾಡೋದ್ರಿಂದ ಟೈಮ್ ಲೈನ್ ಈ ಒಂದು ವಿಂಡೋ ಏನಿದೆ, ಇವಾಗ ನೋಡಿ ನಾನು ಇಲ್ಲಿ ಕ್ಲಿಕ್ ಮಾಡಿದೆ, ಇದು ಸೆಲೆಕ್ಷನ್ ಆಯ್ತು. ಓಕೆ, ಸೊ ಟೈಮ್ ಲೈನ್ ಈ ವಿಂಡೋ ಇದು ಜಾಸ್ತಿಯಾಗಿ ನಾವು ಯೂಸ್ ಮಾಡ್ತೇವೆ. ಇದನ್ನ ಮೇಜರ್ ಆಗಿ ಜಾಸ್ತಿ ದೊಡ್ಡದಾಗಿ ಝೂಮ್ ಮಾಡಿರ್ಬೇಕು. ಈ ಸ್ಕ್ರೀನ್ ಸೈಜ್ ನ ನಾವು ಈ ರೀತಿ ರೆಡ್ಯೂಸ್ ಎಲ್ಲ ಮಾಡ್ಬೋದು. ಸೊ ಟೈಮ್ ಲೈನ್ ನ ನಾನು ಯೂಶುವಲಿ ದೊಡ್ಡದಾಗಿ ಸೆಟ್ ಮಾಡಿರ್ತೇನೆ. ಆಮೇಲೆ ನೀವು ಟೈಮ್ ಲೈನ್ ಅಲ್ಲಿ ಏನೆಲ್ಲ ಎಡಿಟಿಂಗ್ ಮಾಡ್ತೀರಾ, ರಾ ವಿಡಿಯೋಸ್ ಇರ್ಬೋದು, ಕೆಲವು ಇಮೇಜಸ್, ಗ್ರಾಫಿಕ್ಸ್, ರೋಲ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ಬೋದು, ಏನೆಲ್ಲ ನೀವು ಇಲ್ಲಿ ಎಡಿಟಿಂಗ್ ಮಾಡ್ತೀರಾ ಅದು ಫೈನಲ್ ಔಟ್ಪುಟ್ ರಿವ್ಯೂ ನೋಡುವಂತದ್ದು ಪ್ರೋಗ್ರಾಮ್ ವಿಂಡೋದಲ್ಲಿ. ಸೊ ಇಲ್ಲಿ ಪ್ರೋಗ್ರಾಮ್ ವಿಂಡೋ ಅಂತ ಇರುತ್ತೆ. ಇದರಲ್ಲಿ ನಾವು ಮೇಜರ್ ಆಗಿ ಪ್ರಿವ್ಯೂ ಅನ್ನು ನೋಡುವಂತದ್ದು. ಸೊ ಪ್ರೋಗ್ರಾಮ್ ವಿಂಡೋ ಮೇಜರ್ ಆಗಿ ಬೇಕು. ಅದ್ರ ನಂತರ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರೊಜೆಕ್ಟ್ ಅಂತ ಇರುತ್ತೆ. ಪ್ರೊಜೆಕ್ಟ್ ಅಂದ್ರೆ ಏನು, ನೀವೇನ್ ರಾ ವಿಡಿಯೋಸ್ ನ ತರ್ತೀರಾ, ಬೇರೆ ಎಲ್ಲ ವಿಡಿಯೋಸ್ಗಳು, ಗ್ರಾಫಿಕ್ಸ್ ಇರ್ಬೋದು, ಏನೆಲ್ಲ ನೀವು ಕಂಪ್ಯೂಟರ್ ಇಂದ ಇಂಪೋರ್ಟ್ ಮಾಡ್ತೀರಾ ಅದು ಇಲ್ಲಿ ಬರುತ್ತೆ. ಫಸ್ಟ್ ಇಲ್ಲಿಂದ ನಾನು ಟೈಮ್ ಲೈನ್ ನಲ್ಲಿ ಯೂಸ್ ಮಾಡ್ಬೋದು, ಇಲ್ಲದ್ರೆ ಇಲ್ಲಿಂದ ಸೋರ್ಸ್ ಮಾನಿಟರ್ ಅಲ್ಲಿ ಸಹ ನಾನು ಓಪನ್ ಮಾಡಿ ಆಮೇಲೆ ಇಲ್ಲಿ ಯೂಸ್ ಮಾಡ್ತೇನೆ. ಸೊ ಪ್ರೊಜೆಕ್ಟ್ ಫೋಲ್ಡರ್ ಈ ಒಂದು ಟ್ಯಾಬ್ ಏನಿದೆ ಇದು ಬೇಕಾಗತ್ತೆ. ಇಲ್ಲಿ ನಾನು ಎಲ್ಲ ಇಂಪೋರ್ಟ್ ಮಾಡುವಂತದ್ದು ಫೈಲ್ಸ್ಗಳು. ಸೊ ಇದು ಮೇಜರ್ ಆಗಿ ಬೇಕಾಗತ್ತೆ. ಆಮೇಲೆ ಮೀಡಿಯಾ ಬ್ರೌಸರ್ ಅಂತ ಇವಾಗ ಓಪನ್ ಆಗಿದೆ, ಇದು ಬೇಕಂತಿಲ್ಲ. ಮಾರ್ಕರ್ಸ್, ಟೈಮಿಂಗ್ ಬೇಕಂತಿಲ್ಲ, ಹಿಸ್ಟ್ರಿ ಬೇಕಂತಿಲ್ಲ. ಎಫೆಕ್ಟ್ ಆಪ್ಷನ್ಸ್ ಗಳು ಬೇಕಾಗತ್ತೆ. ಸೊ ಪ್ರೊಜೆಕ್ಟ್ ನಂತರ ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ, ಇದು ಬೇಕಾಗತ್ತೆ. ನೋಡಿ, ಈ ಲೇಔಟ್ ನ ಅಲೈನ್ಮೆಂಟ್ ಏನಿದೆ, ನೀವು ಪ್ರೀಮಿಯರ್ ಪ್ರೋ ಓಪನ್ ಮಾಡಿದಾಗ ಮೇ ಬಿ ನಿಮ್ಗೆ ಈ ರೀತಿ ಕಾಣಿಸ್ಲಿಕ್ಕಿಲ್ಲ. ಸೊ ನೀವು ಓಪನ್ ಮಾಡಿದಾಗ ಯೂಶುವಲಿ ಯಾವ ರೀತಿ ಇರುತ್ತಂದ್ರೆ, ಸೊ ಇಲ್ಲಿ ನಾನು ವಿಂಡೋಸ್ ವರ್ಕ್ ಸ್ಪೇಸ್ಗೆ ಹೋಗ್ತೇನೆ. ಸೊ ಇಲ್ಲಿ ಎಸೆನ್ಷಿಯಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಪುನಃ ವರ್ಕ್ ಸ್ಪೇಸ್ ಹೋಗ್ಬಿಟ್ಟು ರೀಸೆಟ್ ಸೇವ್ಡ್ ವರ್ಕ್. ಸೊ ನೀವು ಮೇ ಬಿ ಪ್ರೀಮಿಯರ್ ಪ್ರೋನ ಫಸ್ಟ್ ಟೈಮ್ ನೀವು ಓಪನ್ ಮಾಡುವಾಗ ನಿಮ್ಮ ಏನು ಸ್ಕ್ರೀನ್ ಇದೆ ಈ ರೀತಿ ಇರ್ಬೋದು. ಸೊ ಇವಾಗ ನೋಡಿ ಕಂಪ್ಲೀಟ್ ಚೇಂಜ್ ಆಯ್ತು. ಸೊ ಮತ್ತೆ ಟೈಮ್ ಲೈನ್ ಇಲ್ಲಿದೆ, ಟೈಮ್ ಲೈನ್ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಟೂಲ್ಸ್ ಗಳು. ಬೈ ಡಿಫಾಲ್ಟ್ ಆಗಿ ಇದಿಷ್ಟು ಟೂಲ್ಸ್ ಗಳಿದೆ. ಓಕೆ, ಇದು ವಿಡಿಯೋ ಎಡಿಟಿಂಗ್ ಅಲ್ಲಿ ಯೂಸ್ ಆಗುವಂತದ್ದು. ಸೊ ಪ್ರೊಜೆಕ್ಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಪ್ರೊಜೆಕ್ಟ್. ಸೊ ಇದು ಮೇಜರ್ ಆಗಿ ಬೇಕು. ಆಮೇಲೆ ಎಫೆಕ್ಟ್ಸ್ ಅಂತ ಹೇಳಿದೆ, ಎಫೆಕ್ಟ್ಸ್ ಮೇಜರ್ ಆಗಿ ಬೇಕು. ಇದೆಲ್ಲ ಇನಿಷಿಯಲಿ ಬೇಕಂತಿಲ್ಲ, ಇದನ್ನ ನೀವು ಬೇಕಂತಿದ್ರೆ ಕ್ಲೋಸ್ ಮಾಡ್ಕೋಬಹುದು. ಸೊ ಕ್ಲೋಸ್ ಮಾಡ್ಕೋಬಹುದು. ಎಫೆಕ್ಟ್ಸ್ ಮತ್ತೆ ಪ್ರೊಜೆಕ್ಟ್ಸ್ ಇದು ಬೇಕು. ಆಮೇಲೆ ಪ್ರೋಗ್ರಾಮ್ ಮಾನಿಟರ್ ಅಂತ ಹೇಳಿದೆ, ಪ್ರೋಗ್ರಾಮ್ ಮಾನಿಟರ್ ಇಲ್ಲಿದೆ. ಸೋರ್ಸ್ ಮಾನಿಟರ್ ಅಂದ್ರೆ ಏನು, ಇವಾಗ ನಾನು ಪ್ರೊಜೆಕ್ಟ್ಸ್ ಅಲ್ಲಿ ಕೆಲವೊಂದು ರೋಲ್ಸ್ ಗಳನ್ನ ಯೂಸ್ ಮಾಡಬಹುದು, ಇಲ್ಲ ಸ್ಟಾಕ್ ವಿಡಿಯೋಸ್ ಗಳನ್ನ ಯೂಸ್ ಮಾಡಬಹುದು, ಇಲ್ಲ ಗ್ರಾಫಿಕ್ ನ ಇಮೇಜಸ್ ಗಳನ್ನೆಲ್ಲ ಯೂಸ್ ಮಾಡಿದ್ರೆ ಅದನ್ನ ಡೈರೆಕ್ಟ್ ಆಗಿ ಟೈಮ್ ಲೈನ್ ಗೆ ತರಲ್ಲ. ಇವಾಗ ಯಾವ್ದಾದ್ರು ಒಂದು ಸ್ಟಾಕ್ ವಿಡಿಯೋ ಅನ್ಕೊಳ್ಳಿ, ಸ್ಟಾಕ್ ವಿಡಿಯೋ ಸಪೋಸ್ 1 ಮಿನಿಟ್ ವಿಡಿಯೋ ಇದೆ ಅನ್ಕೊಳ್ಳಿ, ನನ್ಗೆ ಹೋಲ್ 1 ಮಿನಿಟ್ ನ ಯೂಸ್ ಮಾಡ್ಲಿಕ್ಕಿಲ್ಲ. ಮೇ ಬಿ ಅದರಲ್ಲಿ ಒಂದು ಪಾರ್ಟ್ ಕ್ಲಿಪ್ ಮಾತ್ರ ಯೂಸ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೇನೆ, ಪ್ರೊಜೆಕ್ಟ್ ಈ ಫೋಲ್ಡರ್ ಇಂದ, ಈ ಒಂದು ಟ್ಯಾಬ್ ಇಂದ ಸೋರ್ಸ್ ಮಾನಿಟರ್ ಅಲ್ಲಿ ಓಪನ್ ಮಾಡಿಬಿಟ್ಟು ಅಲ್ಲಿ ಎಷ್ಟು ಪಾರ್ಟ್ ಬೇಕು ಅಷ್ಟು ಪಾರ್ಟ್ ಮಾತ್ರ ಎಡಿಟ್ ಮಾಡಿ ಆಮೇಲೆ ಟೈಮ್ ಲೈನ್ ಅಲ್ಲಿ ತಂದು ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಸೋರ್ಸ್ ಮಾನಿಟರ್ ಅಂದ್ರೆ ನೀವು ಯಾವುದೇ ಒಂದು ಕ್ಲಿಪ್ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಡೈರೆಕ್ಟ್ ಆಗಿ ಟೈಮ್ ಲೈನ್ಗೆ ತರದೆ ಸೋರ್ಸ್ ಮಾನಿಟರ್ ಅಲ್ಲಿ ತಂದು ಆಮೇಲೆ ಅದನ್ನ ಎಡಿಟ್ ಮಾಡಿ ಅಲ್ಲಿ ಪಾರ್ಟ್ ಆಫ್ ದ ಕ್ಲಿಪ್ ಅನ್ನು ನಾನು
ಇಲ್ಲಿ ಟೈಮ್ ಲೈನ್ ಅಲ್ಲಿ ಯೂಸ್ ಮಾಡುವಂತದ್ದು. ಟೈಮ್ ಲೈನ್ ಅಲ್ಲಿ ನೀವೇನೆಲ್ಲ ಎಡಿಟಿಂಗ್ ಮಾಡ್ತೀರಾ ಅದರ ಪ್ರಿವ್ಯೂ ಅನ್ನು ನೋಡ್ಲಿಕ್ಕೆ ಇಲ್ಲಿ ಪ್ರೋಗ್ರಾಮ್ ಮಾನಿಟರ್ ಅಂತ ಇದೆ. ಸೋರ್ಸ್ ಮಾನಿಟರ್ ನ ಬದಿಯಲ್ಲಿ ಪ್ರೋಗ್ರಾಮ್ ಮಾನಿಟರ್ ಇಲ್ಲಿ ನೀವು ಮೇಜರ್ ಆಗಿ ನೋಡುವಂತದ್ದು. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಪ್ರಾಪರ್ಟೀಸ್ ಅಂತ ಇದೆ, ಎಫೆಕ್ಟ್ಸ್ ಕಂಟ್ರೋಲ್ ಇದೆ, ಲುಮಿಟ್ರಿಕ್. ಸೊ ಇದ್ರಲ್ಲಿ ಮೇಜರ್ ಆಗಿ ಬೇಕಾಗುವಂತದ್ದು ಎಫೆಕ್ಟ್ಸ್ ಕಂಟ್ರೋಲ್. ಇವಾಗ ನಾನು ಟೈಮಿಂಗ್ ಏನ್ ಮಾಡ್ತೇನೆ, ಈ ಪ್ರಾಪರ್ಟಿ ವಿಂಡೋನ ಕ್ಲೋಸ್ ಮಾಡ್ತೇನೆ, ಲುಮಿಟ್ರಿಕ್ ಕಲರ್ ಇದೆಲ್ಲ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೇನೆ. ಟೈಮಿಂಗ್ ಇದು ಬೇಕಂತಿಲ್ಲ, ಇದನ್ನೆಲ್ಲ ಕ್ಲೋಸ್ ಮಾಡ್ತೇನೆ. ಇವನ್ ಟೆಕ್ಸ್ಟ್ ನಂಗೆ ಬೇಡ, ಕ್ಲೋಸ್ ಮಾಡ್ತೇನೆ. ಸೊ ನಾನು ಯೂಶುವಲಿ ಯಾವ ರೀತಿ ಅಲೈನ್ಮೆಂಟ್ ಮಾಡ್ತೇನೆ ಅಂದ್ರೆ, ಪ್ರೋಗ್ರಾಮ್ ಮಾನಿಟರ್ ನಂಗೆ ಇಲ್ಲಿ ಬೇಕು. ಸೊ ಸೋರ್ಸ್ ಮಾನಿಟರ್ ನ ನಾನು ಎಫೆಕ್ಟ್ ಕಂಟ್ರೋಲ್ ನ ಸೈಡ್ ಅಲ್ಲಿ ಇರಬೇಕು. ಸೊ ಅದಕ್ಕೆ ಇದೇನ್ ಮಾಡಿ, ನೀವು ಇಲ್ಲಿ ಸೋರ್ಸ್ ಮಾನಿಟರ್ ಏನಿದೆ ಇದನ್ನ ಕ್ಲಿಕ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡ್ತೇನೆ. ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಕಂಟ್ರೋಲ್ ಮೇಲೆ ತರ್ತೇನೆ. ಎಫೆಕ್ಟ್ ಕಂಟ್ರೋಲ್ ಮೇಲೆ ತಂದಾಗ ಈ ರೀತಿ ಬ್ಲೂ ಕಲರ್ ಒಂದು ಕಲರ್ ಬರುತ್ತೆ ಬಾಕ್ಸ್. ಸೊ ಅವಾಗ ನಾನು ಅಲ್ಲಿ ಜಸ್ಟ್ ಲೆಫ್ಟ್ ಕ್ಲಿಕ್ ನ ರಿಲೀಸ್ ಮಾಡಿದ್ರೆ ಅದೇನಾಗುತ್ತೆ, ಎಫೆಕ್ಟ್ ಕಂಟ್ರೋಲ್ ನ ಬದಿಯಲ್ಲಿ ಕುತ್ಕೊಳ್ಳುತ್ತೆ. ಸೊ ಇವಾಗ ನೋಡ್ಬೋದು ಇಲ್ಲಿ ಎಫೆಕ್ಟ್ ಕಂಟ್ರೋಲ್ ಇದೆ, ಇದು ಇಲ್ಲಿದೆ. ಸೊ ಅಗೇನ್ ನನ್ಗೆ ಇಲ್ಲಿ ಪ್ರಾಜೆಕ್ಟ್ ಮಾನಿಟರ್ ಇಲ್ಲಿದೆ, ಅದ್ರ ಬದಿಯಲ್ಲಿ ಎಫೆಕ್ಟ್ ಇದೆ. ಸೊ ಇವಾಗ ನಂದು ಪ್ರೋಗ್ರಾಮ್ ಮಾನಿಟರ್ ಇಲ್ಲಿ ಮಿಡ್ಲ್ ಅಲ್ಲಿ ಇದೆ, ಸೋರ್ಸ್ ಮಾನಿಟರ್ ಇಲ್ಲಿದೆ, ಅದ್ರ ಬದಲು ಎಫೆಕ್ಟ್ ಕಂಟ್ರೋಲ್ ಇದೆ. ಆಮೇಲೆ ಟೈಮ್ ಲೈನ್ ಇಲ್ಲಿ ನಂಗೆ ದೊಡ್ಡದಾಗಿ ಸಿಕ್ಕಿದೆ ಸ್ಪೇಸ್. ಸೊ ಟೈಮ್ ಲೈನ್ಗೆ ನಾವು ಆದಷ್ಟು ಜಾಸ್ತಿ ಸ್ಪೇಸ್ ಕೊಡ್ಬೇಕು. ಸೊ ಅದು ಇಲ್ಲಿದೆ. ರೈಟ್ ಸೈಡ್ ಅಲ್ಲಿ ಏನ್ ಈ ವಿಂಡೋ ನೀವು ನೋಡ್ತಾ ಇದ್ದೀರಾ, ಓಕೆ, ಇದು ಸೌಂಡ್ ಏನು ವೇವ್ಸ್ ಇಂಡಿಕೇಟರ್. ಸೌಂಡ್ ವೇವ್ ನಾವು ಇವಾಗ ವಿಡಿಯೋ ಪ್ಲೇ ಮಾಡುವಾಗ ಆಡಿಯೋನು ಇದ್ರೆ ಅವಾಗ ಅದು ಆಡಿಯೋದು ಎಷ್ಟು ಡೆಸಿಬಲ್ ಸೌಂಡ್ ಇದೆ ಆ ವೇವ್ಸ್ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಸೊ ಇದು ನಮ್ಗೆ ಬೇಕಾಗತ್ತೆ. ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಇವಾಗ ಟೂಲ್ ಇದೆ. ಸೊ ಇದು ಆಕ್ಚುಲಿ ಪ್ರಾಪರ್ ಸೆಟಪ್. ಇದಿಷ್ಟು ಇನಿಷಿಯಲಿ ಇದ್ರೆ ಸಾಕಾಗತ್ತೆ. ಆಮೇಲೆ ನಮ್ಗೆ ಯಾವುದೇ ಒಂದು ಪ್ರಾಪರ್ಟಿ ಬೇಕು ಅಂತ ಇದ್ರೆ, ಯಾವುದೇ ಒಂದು ವಿಂಡೋ ಬೇಕು ಅಂತಿದ್ರೆ ಇಲ್ಲಿ ವಿಂಡೋ ಆಪ್ಷನ್ಗೆ ಹೋಗಿ, ಇವಾಗ ಹೇಳಿದೆ ನಾವು ಲುಮಿಟ್ರಿಕ್ ಕಲರ್ ಯೂಸ್ ಮಾಡ್ತೇವೆ. ಲುಮಿಟ್ರಿಕ್ ಕಲರ್ ಬಂದ್ಬಿಟ್ಟು ವಿಡಿಯೋದು ಕಲರ್ ಕರೆಕ್ಷನ್, ಕಲರ್ ಗ್ರೇಡಿಂಗ್ ಮಾಡ್ಲಿಕ್ಕೆ ಯೂಸ್ ಆಗುವಂತದ್ದು. ಸಪೋಸ್ ಇವಾಗ ಇದು ಬೇಕು ಅಂತಿದ್ರೆ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಓಪನ್ ಆಗುತ್ತೆ. ಅಗೇನ್ ನನ್ಗೆ ಅದು ಸಪರೇಟ್ ಟ್ಯಾಬ್ ಅಲ್ಲಿ ಬೇಕಂತಿದ್ರೆ ನಾನು ಇಲ್ಲಿ ರೈಟಿಗೆ ತಗೊಂಡು ಹೋಗ್ಬೋದು. ರೈಟಿಗೆ ತಗೊಂಡು ಹೋದ್ರೆ ಇವಾಗ ನೋಡಿ ಈ ರೀತಿ ಹೈಲೈಟ್ ಆಗುತ್ತೆ. ನಾನು ಸಪೋಸ್ ಅಲ್ಲಿ ಡ್ರಾಪ್ ಮಾಡಿದ್ರೆ ಒಂದು ಸಪರೇಟ್ ಆದ ಒಂದು ವಿಂಡೋ ಇಲ್ಲಿ ಕ್ರಿಯೇಟ್ ಆಯ್ತು. ಅಗೇನ್ ಇದನ್ನ ನಾನು ಕ್ಲೋಸ್ ಮಾಡ್ಕೊಳ್ತೇನೆ. ಇನ್ನೊಂದು ಎಸೆನ್ಷಿಯಲ್ ಸೌಂಡ್ ಯೂಶುವಲಿ ಆಡಿಯೋ ಕರೆಕ್ಷನ್ ಮಾಡ್ಲಿಕ್ಕೆ, ಆಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ, ಆಡಿಯೋ ಕ್ವಾಲಿಟಿನ ಇಂಪ್ರೂವೈಸ್ ಎಲ್ಲ ಮಾಡ್ಲಿಕ್ಕೆ ಯೂಸ್ ಆಗುವಂತದ್ದು. ಹಾಗೆ ನಾನು ಇಲ್ಲಿ ಎಸೆನ್ಷಿಯಲ್ ಸೌಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇವಾಗ ಇಲ್ಲಿ ಎಸೆನ್ಷಿಯಲ್ ಸೌಂಡ್ ಟ್ಯಾಬ್ ಓಪನ್ ಆಯ್ತು. ಅಗೇನ್ ನನ್ಗೆ ಸಪರೇಟ್ ಆಗಿ ಬೇಕು ಅಂತಿದ್ರೆ ಇದರ್ ನಾನು ಇಲ್ಲಿ ಡ್ರಾಪ್ ಮಾಡಬಹುದು. ಇಲ್ಲಿ ಡ್ರಾಪ್ ಮಾಡಿದ್ರೆ ಏನಾಗುತ್ತೆ, ಸೋರ್ಸ್ ಮಾನಿಟರ್ ನ ಬದಿಯಲ್ಲಿ ಬರುತ್ತೆ. ಇಲ್ಲ ಕೆಳಗಡೆ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರುತ್ತೆ. ನನ್ ಕಂಪ್ಲೀಟ್ಲಿ ಎಂಟೈರ್ಲಿ ಸಪರೇಟ್ ವಿಂಡೋ ಬೇಕಂತಿದ್ರೆ ಫುಲ್ ರೈಟ್ ಡ್ರ್ಯಾಗ್ ಮಾಡ್ತೇನೆ. ಇವಾಗ ಅಲ್ಲಿ ಗ್ರೀನ್ ಕಲರ್ ಏನು ಬಾಕ್ಸ್ ಕ್ರಿಯೇಟ್ ಆಯ್ತು. ಇದೇನ್ ಮಾಡುತ್ತೆ, ಕಂಪ್ಲೀಟ್ ಒಂದು ದೊಡ್ಡದಾಗಿ ಎಸೆನ್ಷಿಯಲ್ ಸೌಂಡ್ ವಿಂಡೋನ ಕ್ರಿಯೇಟ್ ಮಾಡುತ್ತೆ. ಅಗೇನ್ ನಾನು ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ರೀಅರೇಂಜ್ ಮಾಡ್ಬೋದು. ಇದನ್ನೆಲ್ಲ ಈ ರೀತಿ ಡ್ರ್ಯಾಗ್ ಮಾಡ್ಬಿಟ್ಟು ಇಲ್ಲಿ ನೀವು ಕರ್ಸರ್ನ ಎರಡು ವಿಂಡೋ ನಡುವೆ ಈ ರೀತಿ ಪ್ಲೇಸ್ಮೆಂಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದು ಇವಾಗ ನೋಡಿ ಎಸೆನ್ಷಿಯಲ್ ಸೌಂಡ್ ಇಲ್ಲಿ ಟಾಪ್ ಟು ಬಾಟಮ್ ಈ ರೀತಿ ಅಲೈನ್ ಆಯ್ತು. ಸೊ ಅಗೇನ್ ನಂಗೆ ಇದು ಬೇಡ ಅಂತಿದ್ರೆ ನಾನು ಇಲ್ಲಿ ಕ್ಲೋಸ್ ಪ್ಯಾನಲ್ ಕೊಡ್ಬೋದು. ಓಕೆ, ಸೊ ಇದು ಇವಾಗ ನಂದು ಮೇಜರ್ ವರ್ಕ್ ಸ್ಪೇಸ್ ಅನ್ಕೊಳ್ಳಿ. ಇದು ನನ್ಗೆ ಮೇಜರ್ ಆಗಿ ಬೇಕು. ಸೊ ಇದನ್ನ ನಾನು ಏನ್ ಮಾಡ್ಬೋದು, ಸೇವ್ ಮಾಡ್ಬೋದು. ಇವಾಗ ನೀವು ಇದನ್ನ ಡೈರೆಕ್ಟ್ ಆಗಿ ಕ್ಲೋಸ್ ಮಾಡಿದ್ರೆ ನಾಳೆ ಪುನಃ ನೀವು ಬಂದು ಪ್ರೀಮಿಯರ್ ಪ್ರೋ ಓಪನ್ ಮಾಡಿದಾಗ ಈ ರೀತಿ ಇರಲ್ಲ. ಸೊ ನಾನು ಏನ್ ಮಾಡ್ಕೋಬೇಕು, ಈ ಒಂದು ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಏನಿದೆ ಅದನ್ನ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಲಿಕ್ಕೆ ಇಲ್ಲಿ ವಿಂಡೋಸ್ ಬನ್ನಿ, ವರ್ಕ್ ಸ್ಪೇಸ್ ಬನ್ನಿ, ಇಲ್ಲಿ ಸೇವ್ ವಿಂಡೋಸ್ ವರ್ಕ್ ಸ್ಪೇಸ್, ಸೇವ್ ಆಸ್ ನ್ಯೂ ವರ್ಕ್ ಸ್ಪೇಸ್, ಇಲ್ಲಿ ನಾನು ಕ್ಲಿಕ್ ಮಾಡಿಬಿಟ್ಟು ನಾನು ಈ ವರ್ಕ್ ಸ್ಪೇಸ್ ನ ಸೇವ್ ಮಾಡಬಹುದು. ಸೊ ಇಲ್ಲಿ ನಾನು ನ್ಯೂ ವರ್ಕ್ ಸ್ಪೇಸ್ ಅಂತ ಹೆಸರು ಕೊಡ್ತೇನೆ, ನೇಮ್ ಮಾಡಿ. ಸೊ 11 ಅಂತ, ಸೊ 01 ಅಂತ ಹೆಸರು ಕೊಡ್ತೇನೆ, ಓಕೆ ಕೊಡ್ತೇನೆ. ಇವಾಗ ಇದು ವರ್ಕ್ ಸ್ಪೇಸ್ ಸೇವ್ ಆಯ್ತು. ಇವಾಗ ಇನ್ ಕೇಸ್ ಇವಾಗ ನಾನು ಏನ್ ಮಾಡಿದ್ದೇನೆ, ನಾನು ಆಲ್ರೆಡಿ ತುಂಬಾ ವರ್ಕ್ ಸ್ಪೇಸ್ ನ ಕ್ರಿಯೇಟ್ ಮಾಡಿದ್ದೇನೆ, ಮೈ ವರ್ಕ್ ಸ್ಪೇಸ್ ಈ ರೀತಿ. ಇವಾಗ ನಾನು ಸಪೋಸ್ ನಂದು ವರ್ಕ್ ಸ್ಪೇಸ್ ನ ಓಪನ್ ಮಾಡ್ಬೇಕಂತಿದ್ರೆ ಇಲ್ಲಿ ಮೈ ವರ್ಕ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇನ್ನೊಂದ್ಸರಿ ವರ್ಕ್ ಸ್ಪೇಸ್ ಬಂದ್ಬಿಟ್ಟು ರೀಸೆಟ್ ಸೇವ್ಡ್ ವರ್ಕ್ ಸ್ಪೇಸ್ ಕೊಟ್ರೆ ಆ ವರ್ಕ್ ಸ್ಪೇಸ್ ನಾನೇನ್ ನಂಗೋಸ್ಕರ ಕ್ರಿಯೇಟ್ ಮಾಡಿದ್ದೀನಿ ಆ ವರ್ಕ್ ಸ್ಪೇಸ್ ಇಲ್ಲಿ ಲೋಡ್ ಆಗತ್ತೆ. ಇವಾಗ ನಾವು ಅವಾಗ ಕ್ರಿಯೇಟ್ ಮಾಡಿದ್ವಲ್ಲ ನ್ಯೂ ವರ್ಕ್ ಸ್ಪೇಸ್ 01, ಅದನ್ನ
ಓಪನ್ ಮಾಡ್ಬೇಕಂತಿದ್ರೆ ವಿಂಡೋಸ್ ಬನ್ನಿ, ವರ್ಕ್ ಸ್ಪೇಸ್ ಬನ್ನಿ, ಇಲ್ಲಿ ನೋಡಿ ನ್ಯೂ ವರ್ಕ್ ಸ್ಪೇಸ್ 01 ಇದೆ, ಇಲ್ಲಿ ಕ್ಲಿಕ್ ಮಾಡಿ ಆ ವರ್ಕ್ ಸ್ಪೇಸ್ ಓಪನ್ ಆಗುತ್ತೆ. ಒಂದ್ ವೇಳೆ ಅದು ಸರಿಯಾಗಿ ಕೆಲವೊಮ್ಮೆ ಓಪನ್ ಆಗದಿದ್ರೆ ಪುನಃ ವಿಂಡೋಸ್ ವರ್ಕ್ ಸ್ಪೇಸ್ ಬಂದ್ಬಿಟ್ಟು ರೀಸೆಟ್ ಟು ಸೇವ್ಡ್ ಲೇಔಟ್ ಅಂತ ಕೊಡಿ, ಅದು ವರ್ಕ್ ಸ್ಪೇಸ್ ನಮ್ಗೆ ಯಾವ ವರ್ಕ್ ಸ್ಪೇಸ್ ಬೇಕು, ಯಾವ್ದನ್ನ ನಾವು ಕ್ರಿಯೇಟ್ ಮಾಡಿದೀವಿ ಅದನ್ನ ನಾವು ಲೋಡ್ ಮಾಡ್ಬೋದು. ಕ್ರಿಯೇಟ್ ಮಾಡಿರುವ ವರ್ಕ್ ಸ್ಪೇಸ್ ಇದು ಬೇಡ ನಂಗೆ, ಯಾಕಂದ್ರೆ ಇದು ನಾನು ಯೂಸ್ ಮಾಡಲ್ಲ, ಸೊ ಅದನ್ನ ಡಿಲೀಟ್ ಮಾಡ್ಲಿಕ್ಕಿದ್ರೆ ಇಲ್ಲಿ ಎಡಿಟ್ ವರ್ಕ್ ಸ್ಪೇಸ್ ಬಂದ್ಬಿಟ್ಟು ಇಲ್ಲಿ ನ್ಯೂ ವರ್ಕ್ ಸ್ಪೇಸ್ ಸೆಲೆಕ್ಷನ್ ಮಾಡ್ತೇನೆ 01, ಆಮೇಲೆ ಇಲ್ಲಿ ಡಿಲೀಟ್ ಕೊಡ್ತೇನೆ, ಅದು ಡಿಲೀಟ್ ಆಯ್ತು. ಓಕೆ, ಸೊ ಈ ರೀತಿ ನಾವು ವರ್ಕ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ಬೋದು, ವರ್ಕ್ ಸ್ಪೇಸ್ ನ ನಮ್ಗೆ ಬೇಕಾದ ಹಾಗೆ ಕಸ್ಟಮೈಸ್ ಮಾಡ್ಬೋದು, ಆಮೇಲೆ ಸೇವ್ ಮಾಡ್ಕೋಬಹುದು. ಸೊ ಇವಾಗ ಇದು ವರ್ಕ್ ಸ್ಪೇಸ್ ಯಾವ ರೀತಿ ಯೂಸ್ ಆಗುತ್ತೆ, ಇವಾಗ ಒಂದು ಸಿಸ್ಟಮ್ ಅಲ್ಲಿ, ಒಂದು ಕಂಪ್ಯೂಟರ್ ಅಲ್ಲಿ 2-3 ಜನ ಕೂತ್ಕೊಳ್ತಾರ ಅನ್ಕೊಳ್ಳಿ, ಅವ್ರಿಗೆ ಅವ್ರವ್ರದ್ದೇ ಒಂದು ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಅವಾಗ ಅವ್ರು ಏನ್ ಮಾಡ್ಬೋದು, ಅವ್ರಿಗೆ ಬೇಕಾದ ವರ್ಕ್ ಸ್ಪೇಸ್ ನ ಕ್ರಿಯೇಟ್ ಮಾಡಿ ಸೇವ್ ಮಾಡ್ಕೊಂಡ್ರೆ, ಸೊ ಇವಾಗ ಇದು ನನ್ನ ವರ್ಕ್ ಸ್ಪೇಸ್, ಈ ಸಿಸ್ಟಮ್ ಅಲ್ಲಿ ಬೇರೆಯವ್ರು ಯಾವ್ದಾದ್ರು ಯೂಸ್ ಮಾಡ್ತಾರೆ, ಅವ್ರದ್ದು ಬೇರೆ ವರ್ಕ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ರೆ ಅದು ಇಲ್ಲಿ ಬರುತ್ತೆ, ಅದನ್ನ ಸೆಲೆಕ್ಷನ್ ಮಾಡಿ ಅವ್ರ ವರ್ಕ್ ಸ್ಪೇಸ್ ಅವ್ರು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇದು ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಒಂದು ರಾ ವಿಡಿಯೋನ ತಗೊಂಬಂದು ಸೀಕ್ವೆನ್ಸ್ ನ ಹೇಗೆ ಕ್ರಿಯೇಟ್ ಮಾಡುವಂತದ್ದು, ಅದ್ರ ನಂತರ ಆ ರಾ ವಿಡಿಯೋನ ಎಡಿಟ್ ಹೇಗೆ ಮಾಡುದು ಅಂತ ನೋಡೋಣ. ಸೊ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಾವು ಸೀಕ್ವೆನ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡುವಂತದ್ದು ಅಂದ್ರೆ, ಇವಾಗ ನಾವು ವಿಡಿಯೋ ಎಡಿಟಿಂಗ್ ನ ಸ್ಟಾರ್ಟ್ ಮಾಡಬೇಕು. ಯಾವುದೇ ಒಂದು ರಾ ವಿಡಿಯೋನ ಇಂಪೋರ್ಟ್ ಮಾಡ್ಕೊಂಡು ಫೈಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಆಮೇಲೆ ಅಲ್ಲಿಂದ ಎಡಿಟಿಂಗ್ ಹೇಗೆ ಮಾಡುದು ಅಂತ ನೋಡೋಣ. ನ್ಯೂ ಪ್ರಾಜೆಕ್ಟ್ ಹೋಗ್ತೇನೆ. ಸೊ ನ್ಯೂ ಪ್ರಾಜೆಕ್ಟ್ ಅಂತ ಫೈಲ್ಗೆ ಹೆಸರು ಕೊಡ್ತೇನೆ. ಸೊ ಇದು ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ನೀವೇನ್ ಕ್ಲೈಂಟ್ ವರ್ಕ್ ಮಾಡ್ತಾ ಇರ್ತೀರಾ ಅದ್ರ ಹೆಸರನ್ನು ಕೊಡುವಂತದ್ದು, ಒಂದು ಪ್ರಾಜೆಕ್ಟಿಗೆ ಒಂದು ನೇಮ್ ಅನ್ನು ಕೊಡುವಂತದ್ದು. ಸೊ ನೆಕ್ಸ್ಟ್ ಇಲ್ಲಿ ಇವಾಗ ಲೊಕೇಶನ್, ಯಾವ ಲೊಕೇಶನ್ ಅಲ್ಲಿ ಈ ಒಂದು ಫೈಲ್ ಏನಿದೆ ಅದು ಸೇವ್ ಮಾಡ್ಕೋಬೇಕು ಅನ್ನುವಂಥದ್ದು. ಓಕೆ, ಇಲ್ಲಿ ಪ್ರಾಜೆಕ್ಟ್ ಅಂತ ಫೋಲ್ಡರ್ ಇದೆ, ಇಲ್ಲಿ ನಾನು ಸೇವ್ ಮಾಡ್ತೇನೆ, ಆಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಕೊಡ್ತೇನೆ. ಸೊ ಇವಾಗ ನಾವು ವರ್ಕ್ ಸ್ಪೇಸ್ ಅಲ್ಲಿ ಇದ್ದೇವೆ, ಇಲ್ಲಿ ನಾವು ಇವಾಗ ವಿಡಿಯೋನ ಎಡಿಟ್ ಮಾಡುವಂತದ್ದು. ಸೊ ಫಸ್ಟ್ ಗೆ ಇವಾಗ ನಾವು ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ ಸೀಕ್ವೆನ್ಸ್ ಅಂದ್ರೇನು, ಸೊ ಸೀಕ್ವೆನ್ಸ್ ಅಂದ್ರೆ ಇವಾಗ ನಾವು ಯಾವ್ದು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೇವೆ ಅದರದ್ದು ರೆಸೊಲ್ಯೂಷನ್ ನ ಸೆಟ್ ಮಾಡುವಂತದ್ದು, ಫ್ರೇಮ್ಸ್ ಪರ್ ಸೆಕೆಂಡ್ ನ ಸೆಟ್ ಮಾಡುವಂತದ್ದು. ಸೊ ಇವಾಗ ನಾವು ಏನ್ ವಿಡಿಯೋ ಎಡಿಟ್ ಮಾಡ್ತಾ ಇದೆ ಅದು ಎಲ್ಲಿ ಅಪ್ಲೋಡ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲ, ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ಲಾಂಗ್ ಫಾರ್ಮೆಟ್ ವಿಡಿಯೋನ, ರೀಲ್ಸ್, ಶಾರ್ಟ್ಸ್, ಈ ರೀತಿ. ಸೊ ಈ ರೀತಿ ಅದು ಸೀಕ್ವೆನ್ಸ್ ನ ಫೈಲ್ ಸೈಜ್ ನ ಸೆಟ್ ಮಾಡುವಂತದ್ದು. ಮೇಜರ್ ಆಗಿ ಅದರಲ್ಲಿ ರೆಸೊಲ್ಯೂಷನ್ ಮತ್ತೆ ಫ್ರೇಮ್ಸ್ ಪರ್ ಸೆಕೆಂಡ್ ಬರುತ್ತೆ. ಸೊ ಸೀಕ್ವೆನ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು, ಒಂದು ಫೈಲ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ನ್ಯೂ ಐಟಮ್ ಅಂತ ಇದೆ, ಸೊ ಇಲ್ಲಿ ಬನ್ನಿ, ಆರ್ಎಲ್ಸ್ ಇಲ್ಲಿ ಪ್ರಾಜೆಕ್ಟ್ ಅಂತ ಇದೆ, ಇಲ್ಲಿ ಬ್ಲಾಂಕ್ ಏರಿಯಾದಲ್ಲಿ ಎಲ್ಲಾದ್ರೂ ನೀವು ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ಇಲ್ಲಿ ನ್ಯೂ ಐಟಮ್ ಬಂದ್ರೆ ಇಲ್ಲಿ ನ್ಯೂ ಸೀಕ್ವೆನ್ಸ್ ಅಂತ ಇರುತ್ತೆ. ಆರ್ಎಲ್ಸ್ ಈ ನ್ಯೂ ಐಟಮ್ ವಿಂಡೋ ಇಲ್ಲಿ ಪ್ರಾಜೆಕ್ಟ್ ಅಲ್ಲಿ ಇಲ್ಲಿ ಬಾಟಮ್ ಅಲ್ಲಿ ನಮ್ಗೆ ಕೆಲವು ಆಪ್ಷನ್ಸ್ ಗಳು ಇರುತ್ತೆ. ಓಕೆ, ಇಲ್ಲಿ ಇದು ನ್ಯೂ ಐಟಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೀಕ್ವೆನ್ಸ್ ಅಂತ ಇದೆ. ಓಕೆ, ಸೀಕ್ವೆನ್ಸ್ ಅಂತ ಈ ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ಇವಾಗ ನೀವು HD ಕ್ವಾಲಿಟಿ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನೀವು ಇಲ್ಲಿ HD 180 ಪಿಕ್ಸೆಲ್ ಅಂತ ಇದೆ, ಈ ಆಪ್ಷನ್ ಯೂಸ್ ಮಾಡಬಹುದು. ಅದ್ರಲ್ಲಿ ನಮ್ಗೆ ಇಲ್ಲಿ ಬೇರೆ ಬೇರೆ 1080 ಪಿಕ್ಸೆಲ್ ರೆಸೊಲ್ಯೂಷನ್ ಅಲ್ಲಿ ಬೇರೆ ಬೇರೆ ಫ್ರೇಮ್ಸ್ ಗಳಿದೆ. ಇವಾಗ ಇದ್ರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಯೂಶುವಲಿ 25 ಫ್ರೇಮ್ಸ್ ಪರ್ ಸೆಕೆಂಡ್ ಇದು ಸಾಕಾಗತ್ತೆ ಯೂಶುವಲಿ ಸೋಷಿಯಲ್ ಮೀಡಿಯಾಗೆ ಎಲ್ಲ. ಇವನ್ ಮೂವೀಸ್ ಗಳು ಏನು ಈ ಫ್ರೇಮ್ಸ್ ಅಲ್ಲೇ ಪ್ಲೇ ಆಗುವಂತದ್ದು, ಸ್ಮೂತ್ ಆಗಿ ಪ್ಲೇ ಆಗ್ತದೆ. ಸೊ ನೀವು ಬೇಕಂತಿದ್ರೆ 25 ಫ್ರೇಮ್ಸ್ ಪರ್ ಸೆಕೆಂಡ್ ಇದನ್ನ ಸೆಲೆಕ್ಷನ್ ಮಾಡಬಹುದು. ಅದೇ ನೀವು 4K ಅಲ್ಲಿ ವಿಡಿಯೋನ ಎಡಿಟ್ ಮಾಡ್ತೀರಂತ ಆದ್ರೆ ನಮ್ಗೆ ಇಲ್ಲಿ ಅಲ್ಟ್ರಾ HD ಈ ಆಪ್ಷನ್ ಇದೆ. ಸೊ ಅಲ್ಟ್ರಾ HD ಯೂಶುವಲಿ ಏನಂದ್ರೆ ಇದು ಡಬಲ್ ಸೈಜ್ ಅಲ್ಲಿ ಇರುತ್ತೆ. ಸೊ HD ವಾಟ್ ಎವರ್ ರೆಸೊಲ್ಯೂಷನ್ ಏನಿದೆ ಅದರದ್ದು ಡಬಲ್ ಸೈಜ್ ಅಲ್ಲಿ ಇರುತ್ತೆ. ಓಕೆ, ಸೊ 4K ಅಲ್ಲಿ ಬೇಕಂತಿದ್ರೆ ನೀವು ಅಲ್ಟ್ರಾ HD 4K ಈ ಆಪ್ಷನ್ ಅಲ್ಲಿ ಸೆಲೆಕ್ಷನ್ ಮಾಡಬಹುದು. ಅಗೇನ್ ನಮ್ಗೆ ಸೋಷಿಯಲ್ ಮೀಡಿಯಾಗೆ ಬೇಕಾಗಿರುವಂತಹ ಆಪ್ಷನ್ಸ್ ಗಳಿದೆ.
ಪೊಟ್ರೇಟ್ ಮತ್ತೆ ಸ್ಕ್ವೇರ್ ಈ ಆಪ್ಷನ್ಸ್ ಗಳಿದೆ. ಓಕೆ, ಸೊ ಯೂಶುವಲಿ ಇವಾಗ ಟೈಮ್ ಬೇಯಿಂಗ್ ನಾವು ಲಾಂಗ್ ಫಾರ್ಮೆಟ್ ವಿಡಿಯೋನ ಎಡಿಟ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ HD 1080 ಪಿಕ್ಸೆಲ್ 25 ಫ್ರೇಮ್ಸ್ ಪರ್ ಸೆಕೆಂಡ್ ಈ ಆಪ್ಷನ್ ನ ಯೂಸ್ ಮಾಡ್ತೇನೆ. ಆರ್ ಎಲ್ಸ್ ಮೇ ಬಿ ನಾನು 29.9 ಆಲ್ಮೋಸ್ಟ್ 30 ಫ್ರೇಮ್ಸ್ ಪರ್ ಸೆಕೆಂಡ್ ಈ ಆಪ್ಷನ್ ನ ಯೂಸ್ ಮಾಡ್ತೇನೆ. ಇಲ್ಲಿ ನಮ್ಗೆ ರೈಟ್ ಸೈಡ್ ಅಲ್ಲಿ ನಾವು ಕೆಲವು ಡೀಟೇಲ್ಸ್ ಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಫ್ರೇಮ್ ಸೈಜ್ ಯಾವುದು ಅಂತ. ಸೊ ಫ್ರೇಮ್ ಸೈಜ್ ಬಂದ್ಬಿಟ್ಟು 1920 ವಿಡ್ತ್ ಇರುತ್ತೆ, 1080 ಹೈಟ್ ಇರುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಲಾಂಗ್ ಫಾರ್ಮೆಟ್ ವಿಡಿಯೋಸ್ಗಳು ಸಪೋರ್ಟ್ ಮಾಡುವಂತಹ ಒಂದು ಫ್ರೇಮ್ ಸೈಜ್ ಆಗಿದೆ. ಯೂಟ್ಯೂಬ್ ಎಲ್ಲ ಈ ಫ್ರೇಮ್ ಸೈಜ್ ನ ಸಪೋರ್ಟ್ ಮಾಡುತ್ತೆ. 1920 ಇಂಟು 1080, 1920 ವಿಡ್ತ್, 1080 ಹೈಟ್. ಓಕೆ, ಅಗೇನ್ ನಿಮ್ಗೆ ಇದ್ರಲ್ಲಿರುವಂತ ಸೆಟ್ಟಿಂಗ್ಸ್ ಏನಾದ್ರು ಚೇಂಜ್ ಮಾಡ್ಬೇಕು ಅಂತಿದ್ರೆ ನೀವು ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ಗೆ ಹೋಗಿ, ಸೆಟ್ಟಿಂಗ್ಸ್ ಆಪ್ಷನ್ ಅಲ್ಲಿ ನಮ್ಗೆ ಇಲ್ಲಿ ನೋಡ್ಬೋದು ಎಷ್ಟು ಫ್ರೇಮ್ಸ್ ಪರ್ ಸೆಕೆಂಡ್ ಇದೆ. ಟೈಮ್ ಬೇಸ್ ಕರೆಂಟ್ಲಿ 29.97 ಫ್ರೇಮ್ಸ್ ಪರ್ ಸೆಕೆಂಡ್ ಇದೆ. ನಾನು ಇದನ್ನ 30 ಫ್ರೇಮ್ಸ್ ಪರ್ ಸೆಕೆಂಡ್ ಗೆ ಚೇಂಜ್ ಮಾಡ್ಕೋಬಹುದು. ಇವನ್ ಇಲ್ಲಿ ಫ್ರೇಮ್ ಸೈಜ್ ನಾನು ಇಲ್ಲಿ ಚೇಂಜ್ ಮಾಡ್ಕೋಬಹುದು. 1920 ಕರೆಂಟ್ಲಿ ವಿಡ್ತ್ ಇದೆ, ಹೊರಿಸಾಂಟಲ್ ಬಂದ್ಬಿಟ್ಟು 1080 ಇದೆ. ಸಪೋಸ್ ಇವಾಗ ನೀವು ರೀಲ್ಸ್ ಗೆ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಸಿಂಕ್ವೆನ್ಸ್ ಅಂತ ಆದ್ರೆ ಇದು ಇಂಟರ್ಚೇಂಜ್ ಆಗ್ಬೇಕು. ಸೊ ಇದು ಬಂದ್ಬಿಟ್ಟು 1080 ಆಗ್ಬೇಕು, ಇದು 1920 ಆಗ್ಬೇಕು. ಸೊ ಇಲ್ಲಿ ನಾವು ನೋಡ್ಬೋದು ರೇಷಿಯೋ 16:9. ಸೊ ಇದು ಇವಾಗ 1080 ಪಿಕ್ಸೆಲ್ ಮಾಡ್ಬಿಟ್ಟು 1920 ಮಾಡಿದ್ರೆ ಇಲ್ಲಿ ನೋಡ್ಬೋದು ಇವಾಗ ಇಂಟರ್ಚೇಂಜ್ ಆಯ್ತು. 9:16 ಅಂದ್ರೆ ಇದು ವಿಡ್ತ್, ಇದು ಹೈಟ್. ಓಕೆ, ಮತ್ತೆ ಕೆಲವೊಂದು ಪೋಸ್ಟ್ಗಳು ಸ್ಕ್ವೇರ್ ಅಲ್ಲಿ ಇರುತ್ತೆ. ಸ್ಕ್ವೇರ್ ಅಲ್ಲಿ ಇದ್ದಾಗ ನೀವು ಎರಡು ವ್ಯಾಲ್ಯೂನು ಸೇಮ್ ಕೊಡ್ಬೇಕು, ಅವಾಗ ಇದು 1:1 ಬರುತ್ತೆ. ಸೊ ಇದನ್ನ 1080 ಕೊಟ್ರೆ ಇವಾಗ ನೋಡ್ಬೋದು ಇದು ಸ್ಕ್ವೇರ್. ಸೊ ಸ್ಕ್ವೇರ್ ಅಲ್ಲಿ ಬೇಕಂತಿದ್ರೆ ನೀವು ಇಲ್ಲಿ ಫ್ರೇಮ್ ಸೈಜ್ ನ ಚೇಂಜ್ ಮಾಡ್ಬೋದು. ಸೊ ನಾನು ಫಸ್ಟ್ ಇದು ಡಿಫಾಲ್ಟ್ ವ್ಯಾಲ್ಯೂ 1920 1080 ಸೆಟ್ ಮಾಡ್ತೇನೆ, 16:9. ಓಕೆ, ಆಮೇಲೆ ಡಿಸ್ಪ್ಲೇ ಫಾರ್ಮ್ಯಾಟ್ 30 ಫ್ರೇಮ್ಸ್ ಪರ್ ಸೆಕೆಂಡ್. ಸೊ ಅಗೇನ್ ಇವಾಗ ಫ್ರೇಮ್ಸ್ ಪರ್ ಸೆಕೆಂಡ್ ಅಂದ್ರೇನು, ಒಂದು ಸೆಕೆಂಡ್ಸ್ ಅಲ್ಲಿ ಎಷ್ಟು ಫ್ರೇಮ್ಸ್ ಗಳು ಪ್ಲೇ ಆಗ್ತದೆ ಅನ್ನುವಂಥದ್ದು. ಯೂಶುವಲಿ ವಿಡಿಯೋ ಅಂದ್ರೇನು, ವಿಡಿಯೋ ಒಂದು ಏನು ಇಮೇಜಸ್. ಸೊ ಕಂಟಿನ್ಯೂಸ್ ಆಗಿ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಇಮೇಜಸ್ ಗಳು ಪ್ಲೇ ಆಗ್ತದೆ ಅದು ನಮ್ಗೆ ವಿಡಿಯೋ ತರ ಪ್ಲೇ ಆಗುವಂತದ್ದು. ಸೊ ಸ್ಮೂತ್ ಆಗಿ ಯಾವುದೇ ಒಂದು ವಿಡಿಯೋ ಪ್ಲೇ ಆಗ್ಬೇಕಂತಿದ್ರೆ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು 24 ಇಂದ 30 ಫ್ರೇಮ್ಸ್ ಪರ್ ಸೆಕೆಂಡ್ ಸಾಕಾಗುತ್ತೆ. ಇನ್ನು ಲೈಕ್ ಕೆಲವರು 50-60 ಫ್ರೇಮ್ಸ್ ಪರ್ ಸೆಕೆಂಡ್ ಹೋಗ್ತಾರೆ. ಸೊ ಜಾಸ್ತಿ ಫ್ರೇಮ್ಸ್ ಪರ್ ಸೆಕೆಂಡ್ ಹೋದ್ರುನು ಲಾಸ್ಟ್ ಆಗಿ ಅದು ಯಾವ ಮೀಡಿಯಾದಲ್ಲಿ ಅಪ್ಲೋಡ್ ಆಗುತ್ತೆ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅದು ಕನ್ವರ್ಟ್ ಆಗುತ್ತೆ. ಸೊ ಆದ್ರಿಂದ ಸ್ಟ್ಯಾಂಡರ್ಡ್ ಆಗಿ 24-25 ಆಲ್ಸ್ ಮ್ಯಾಕ್ಸಿಮಮ್ 30 ಫ್ರೇಮ್ಸ್ ಪರ್ ಸೆಕೆಂಡ್ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಆಡಿಯೋ ಸೆಟ್ಟಿಂಗ್ಸ್ ಅಲ್ಲಿ ಮೇಜರ್ ಆಗಿ ನೀವು ನೋಡ್ಬೇಕಾಗಿರುವಂತದ್ದು ಸ್ಯಾಂಪಲ್ ರೇಟ್. ಸೊ ಸ್ಯಾಂಪಲ್ ರೇಟ್ ಬಂದ್ಬಿಟ್ಟು 44,000 ಆರ್ ಎಲ್ಸ್ 48,000 ಹರ್ಟ್ಸ್ ಇದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಬೈ ಡಿಫಾಲ್ಟ್ ಬಂದ್ಬಿಟ್ಟು 48,000 ಹರ್ಟ್ಸ್ ಇದು ಸೆಲೆಕ್ಷನ್ ಆಗಿದೆ. ನೆಕ್ಸ್ಟ್ ಬೇರೆ ಯಾವುದೇ ಸೆಟ್ಟಿಂಗ್ಸ್ ನೀವು ಕರೆಂಟ್ಲಿ ಚೇಂಜ್ ಮಾಡ್ಬೇಕಂತಿಲ್ಲ, ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ನೆಕ್ಸ್ಟ್ ಕಲಿತೀರಾ. ಸೊ ಟೈಮ್ ಬೇಯಿಂಗ್ ಡಿಫಾಲ್ಟ್ ವ್ಯಾಲ್ಯೂನ ಹಾಗೆ ಇಡಿ. ಸೊ ಇನ್ ಫ್ರೇಮ್ ಸೈಜಸ್ ನ ನೀವು ರೀಲ್ಸ್ ಗೆ ಇದ್ ಮಾಡೋದಾದ್ರೆ ಇದನ್ನ ಇಂಟರ್ಚೇಂಜ್ ಮಾಡಿ, ಸ್ಕ್ವೇರ್ ಮಾಡೋದಾದ್ರೆ ಎರಡು ವ್ಯಾಲ್ಯೂನು ಸೇಮ್ ಕೊಡಿ. ಮತ್ತೆ ಫ್ರೇಮ್ಸ್ ಬಂದ್ಬಿಟ್ಟು 24-25 ಆರ್ ಎಲ್ಸ್ 30 ಫ್ರೇಮ್ಸ್ ಪರ್ ಸೆಕೆಂಡ್ ಯಾವ್ದು ಸಹ ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಿವ್ಯೂ ಫೈಲ್ ಫಾರ್ಮ್ಯಾಟ್ ಬೈ ಡಿಫಾಲ್ಟ್ ಆಗಿ ಕ್ವಿಕ್ ಟೈಮ್ ಅಂತ ಇರುತ್ತೆ. ಸೊ ಇಲ್ಲೂ ನಮ್ಗೆ ವಿಡ್ತ್ ಹೈಟ್ ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಇದನ್ನ ಆಸ್ ಇಟ್ ಈಸ್ ಇಡಿ. ಮತ್ತೆ ನೀವು ಇಲ್ಲಿ ಸೀಕ್ವೆನ್ಸ್ ಗೆ ಇಲ್ಲಿ ಹೆಸರು ಕೊಡೋದಾದ್ರೆ ಇಲ್ಲಿ ಕೊಡ್ಬೋದು. ಸೊ ನಿಮ್ಮ ಪ್ರೊಜೆಕ್ಟ್ ನೇಮ್ ನ ಕೊಡೋದಾದ್ರೆ ಇಲ್ಲಿ ಇವಾಗ ಕೊಡ್ಬೋದು. ಸೊ ನಾನಿದು ಇಂಟ್ರೋ ಫಸ್ಟ್ ವಿಡಿಯೋ ಇದು. ಸೊ ಆದ್ರಿಂದ ಮೇ ಬಿ ನಾನು ಫಸ್ಟ್ ವಿಡಿಯೋ ಇಂಟ್ರೋ ಅಂತ ಪ್ರೊಜೆಕ್ಟ್ ನೇಮ್ ಕೊಡ್ತೇನೆ, ಸೀಕ್ವೆನ್ಸ್ ಗೆ ನೇಮ್ ಕೊಡ್ತೇನೆ. ಸೀಕ್ವೆನ್ಸ್ ನೇಮ್ ಕೊಟ್ಟು ಇಲ್ಲಿ ನಾನು ಓಕೆ ಅಂತ ಕೊಟ್ರೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಆ ಫೈಲ್ ಕ್ರಿಯೇಟ್ ಆಯ್ತು. ಸೊ ಇದು ಇವಾಗ ಟೈಮ್ ಲೈನ್ ಅಲ್ಲಿ ಫೈಲ್ ಕ್ರಿಯೇಟ್ ಆಯ್ತು. ಸೊ ಇದು ಇವಾಗ ಸೀಕ್ವೆನ್ಸ್. ಸೊ ಕರೆಂಟ್ಲಿ ಸೀಕ್ವೆನ್ಸ್ ಅಲ್ಲಿ ಏನು ಇಲ್ಲ, ಕಂಟೆಂಟ್ ಇಲ್ಲ, ಆದ್ರಿಂದ ಪ್ರೋಗ್ರಾಮ್ ಮಾನಿಟರ್ ಅಲ್ಲಿ ಬ್ಲಾಂಕ್ ಡಿಸ್ಪ್ಲೇ ಆಗ್ತಾ ಇರತ್ತೆ. ಓಕೆ, ಸೊ ಇಲ್ಲಿ ಬ್ಲಾಂಕ್ ಡಿಸ್ಪ್ಲೇ ಆಗ್ತಾ ಇರುತ್ತೆ.
ಸೊ ಅದೇ ಇವಾಗ ನಾವು ಲೆಫ್ಟ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಪ್ರಾಜೆಕ್ಟ್ ವಿಂಡೋದಲ್ಲಿ ಇಲ್ಲಿ ನೀವೊಂದು ನೋಡ್ಬೋದು ಒಂದು ಸೀಕ್ವೆನ್ಸ್ ಫೈಲ್ ಕ್ರಿಯೇಟ್ ಆಗಿದೆ. ಸೊ ಫಸ್ಟ್ ವಿಡಿಯೋ ಇಂಟ್ರೋ ಇದು ಬಂದ್ಬಿಟ್ಟು ಇದು ಸೀಕ್ವೆನ್ಸ್ ಫೈಲ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿ ಇವಾಗ ನಾವು ಬೇರೆ ರಾ ವಿಡಿಯೋ ಇರ್ಬೋದು, ಬೇರೆ ಯಾವುದೇ ಒಂದು ರಿಸೋರ್ಸಸ್ ಇರ್ಬೋದು, ಅದನ್ನ ಇಲ್ಲಿ ತಂದು ಆಮೇಲೆ ಇಲ್ಲಿ ಟೈಮ್ ಲೈನ್ಗೆ ಬರುವಂತದ್ದು. ಓಕೆ, ಸೊ ಇದು ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡುವಂತದ್ದು. ಸಪೋಸ್ ಇವಾಗ ನನಗೆ ಇನ್ನೊಂದು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಬೇಕು. ಇದು ಇವಾಗ 1920 1080 ಲಾಂಗ್ ಫಾರ್ಮೆಟ್ ವಿಡಿಯೋ ಸೀಕ್ವೆನ್ಸ್. ಸಪೋಸ್ ನಾನು ಒಟ್ಟಿಗೆ ಇದರದ್ದೇ ಶಾರ್ಟರ್ ವರ್ಷನ್ ಕ್ರಿಯೇಟ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಇವಾಗ ಇನ್ನೊಂದು ಹೊಸ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅಗೇನ್ ನಾನು ಇಲ್ಲಿ ನ್ಯೂ ಐಟಮ್ಗೆ ಹೋಗ್ತೇನೆ, ಸೀಕ್ವೆನ್ಸ್ ಹೋಗ್ತೇನೆ. ಸೊ ಸೀಕ್ವೆನ್ಸ್ ಹೋಗ್ಬಿಟ್ಟು ಅಗೇನ್ ನಾನು ಇಲ್ಲಿ 30 frames per second ತಗೊಂಡು ಸೆಟ್ಟಿಂಗ್ಸ್ HD ಕ್ವಾಲಿಟಿ ತಗೊಳ್ತೇನೆ. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ಇಂಟರ್ಚೇಂಜ್ ಮಾಡ್ತೇನೆ 1080 ಆಮೇಲೆ 1920. ಸೊ ಬೇರೆ ಯಾವುದೇ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೇಕಂತಿಲ್ಲ. ಆಡಿಯೋ ಸೆಟ್ಟಿಂಗ್ಸ್ ಬೈ ಡಿಫಾಲ್ಟ್ ಆಗಿ 48,000 Hz ಇದು ಸ್ಟ್ಯಾಂಡರ್ಡ್ ಆಗಿ ಸಾಕಾಗುತ್ತೆ. ಸೊ ಇದನ್ನ ಆಸ್ ಇಟ್ ಈಸ್ ಇಟ್ಟು ನಾನು ಇಲ್ಲಿ ಇವಾಗ ಕೊಡ್ತೇನೆ. ಸೊ ಅಗೇನ್ ಇಲ್ಲಿ ನಾನು ಇಂಟ್ರೋ ವಿಡಿಯೋ ಶಾರ್ಟ್ಸ್ ಅಂತ ಹೆಸರು ಕೊಡ್ತೇನೆ, ಸೀಕ್ವೆನ್ಸ್ ನೇಮ್ ಬಂದ್ಬಿಟ್ಟು. ಸೊ ಆಮೇಲೆ ಇಲ್ಲಿ ನಾನು ಓಕೆ ಕೊಡ್ತೇನೆ. ಸೊ ಇವಾಗ ನೋಡ್ಬೋದು, ಸೊ ಇಲ್ಲಿ ನಾವು ಎರಡು ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ. ಒಂದು ಫಸ್ಟ್ ವಿಡಿಯೋ ಇಂಟ್ರೋ, ಇನ್ನೊಂದು ಇಂಟ್ರೋ ವಿಡಿಯೋ ಶಾರ್ಟ್ಸ್ ಅಂತ ಎರಡು ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ. ಇದು ಸೇಮ್ ನಾವು ಫೋಟೋಶಾಪ್ ಅಲ್ಲಿ ನೀವು ನೋಡಿರ್ಬೋದು, ಮಲ್ಟಿಪಲ್ ಫೈಲ್ಸ್ ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡು ಡಿಸೈನ್ ಮಾಡ್ತಾ ಹೋಗ್ತೇವೆ. ಸೇಮ್ ಅದೇ ರೀತಿ ಇದು ಬೇರೆ ಬೇರೆ ಫೈಲ್ ಅಂತ ನಾವು ಹೇಳ್ಬೋದು. ಸೊ ಪ್ರೀಮಿಯರ್ ಪ್ರೋ ಆರ್ಎಲ್ಸ್ ವಿಡಿಯೋ ಎಡಿಟಿಂಗ್ ಅಲ್ಲಿ ನಾವು ಇದನ್ನ ಸೀಕ್ವೆನ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಮ್ಮ ಹತ್ರ ಎರಡು ಸೀಕ್ವೆನ್ಸ್ ಇಲ್ಲಿ ಕ್ರಿಯೇಟ್ ಆಯ್ತು. ಇವಾಗ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ಇವಾಗ ಎರಡು ಸೀಕ್ವೆನ್ಸ್ ಕ್ರಿಯೇಟ್ ಆಗಿದೆ, ಇಂಟ್ರೋ ವಿಡಿಯೋ ಶಾರ್ಟ್ಸ್. ಇದು ಇವಾಗ ನೀವು ಇದರ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಸೀಕ್ವೆನ್ಸ್ ಲೋಡ್ ಆಗುತ್ತೆ, ಆರ್ಎಲ್ಸ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಸೀಕ್ವೆನ್ಸ್ ಇಲ್ಲಿ ಲೋಡ್ ಆಗುತ್ತೆ. ಓಕೆ, ಸೊ ನೀವು ಯಾವುದೇ ಸೀಕ್ವೆನ್ಸ್ಗೆ ಯಾವುದೇ ರೀತಿ ವಿಡಿಯೋ ತಂದು ನೀವು ಎಡಿಟ್ ಇವಾಗ ಮಾಡ್ಬೋದು. ಸೊ ಈ ರೀತಿ ಮಲ್ಟಿಪಲ್ ಸೀಕ್ವೆನ್ಸಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನೋಡ್ಬೋದು, ಇದು ಶಾರ್ಟ್ಸ್ ಫಾರ್ಮೆಟ್ ನೋಡಿ ಇಲ್ಲಿ ಈ ರೀತಿ ಇದೆ, ಇದು ಲಾಂಗ್ ಫಾರ್ಮೆಟ್ ಈ ರೀತಿ ಇದೆ. ಓಕೆ, ಸೊ ಇದು ವಿಡಿಯೋ. ಸೊ ಈ ವಿಡಿಯೋನ ನಾನು ಇಲ್ಲಿ ಇಂಪೋರ್ಟ್ ಮಾಡ್ತೇನೆ. ಓಕೆ, ಸೊ ಈ ವಿಡಿಯೋನ ಇವಾಗ ನಾನು ಇಲ್ಲಿ ಡ್ರ್ಯಾಗ್ ಮಾಡ್ತೇನೆ. ಸೊ ಯಾವ ರೀತಿ ಸೀಕ್ವೆನ್ಸ್ ಗೆ ತರುವಂತದ್ದು, ಸೊ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿಬಿಟ್ಟು ನಿಮ್ಮ ಸೀಕ್ವೆನ್ಸ್ ಒಳಗಡೆ ಇಲ್ಲಿ ಟೈಮ್ ಲೈನ್ ಅಲ್ಲಿ ಎಲ್ಲಿ ಸಹ ತಗೊಂಬನ್ನಿ, ಇಲ್ಲಿ ತಂದು ಇಲ್ಲಿ ಡ್ರಾಪ್ ಮಾಡಿ. ಸೊ ಡ್ರಾಪ್ ಮಾಡಿದಾಗ ಇವಾಗ ನಮ್ಗೆ ಈ ರೀತಿ ವಿಂಡೋ ಬರುತ್ತೆ. ದಿಸ್ ಕ್ಲಿಪ್ ಡಸ್ ನಾಟ್ ಮ್ಯಾಚ್ ದ ಸೀಕ್ವೆನ್ಸ್ ಸೆಟ್ಟಿಂಗ್ಸ್, ಚೇಂಜ್ ಸೀಕ್ವೆನ್ಸ್ ಟು ಮ್ಯಾಚ್ ದ ಕ್ಲಿಪ್ ಸೆಟ್ಟಿಂಗ್ಸ್ ಅಂತ. ಅಂದ್ರೆ ಏನು, ಇವಾಗ ನಾವು ಒಂದು ಬ್ಯಾಕ್ ಹೋಗ್ತೇನೆ, Ctrl+Z. ಇವಾಗ ನಾವೇನ್ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಮಾಡಿದ್ದೇವೆ 1920 1080 30 frames per second. ಸೊ ನಾನೇನು ಇದು ರೆಕಾರ್ಡಿಂಗ್ ಮಾಡಿದ್ದೇನೆ ವಿಡಿಯೋ, ಇದು ರಾ ವಿಡಿಯೋ ಯಾವ್ದು ನಾವು ಎಡಿಟ್ ಮಾಡ್ತಾ ಇದ್ದೇವೆ ಅದ್ರದ್ದು ಸೆಟ್ಟಿಂಗ್ಸ್ ಬೇರೆ ಇರ್ಬೋದು, ಮೇ ಬಿ ಫ್ರೇಮ್ಸ್ ಪರ್ ಸೆಕೆಂಡ್ಸ್ ಬೇರೆ ಇರ್ಬೋದು. ಇವಾಗ ನಾನು ಈ ವಿಡಿಯೋನ ಇಲ್ಲಿ ತಂದು ಹಾಕಿದಾಗ ಈ ಸೆಟ್ಟಿಂಗ್ಸ್ಗೆ ಇದು ಚೇಂಜ್ ಆಗ್ಬೇಕು, ಯಾವುದು ರಾ ವಿಡಿಯೋ ಚೇಂಜ್ ಆಗ್ಬೇಕು. ಸೊ ಅದೇ ಅದು ಮೆಸೇಜ್ ಕೊಡ್ತಾ ಇರುವಂತದ್ದು. ಇವಾಗ ಇಲ್ಲಿ ಡ್ರಾಪ್ ಮಾಡಿದಾಗ ಈ ರೀತಿ ಮೆಸೇಜ್ ಬರುತ್ತೆ, ದಿಸ್ ಕ್ಲಿಪ್ ಡಸ್ ನಾಟ್ ಮ್ಯಾಚ್ ದ ಸೀಕ್ವೆನ್ಸ್ ಸೆಟ್ಟಿಂಗ್ಸ್. ಅಂದ್ರೆ ಈ ಒಂದು ವಿಡಿಯೋ ಏನಿದೆ ರಾ ವಿಡಿಯೋ ಅದು ನಾನ್ ಕ್ರಿಯೇಟ್ ಮಾಡಿರುವ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ನೀವು ಸೀಕ್ವೆನ್ಸ್ ಸೆಟ್ಟಿಂಗ್ಸ್ಗೆ ಇದನ್ನ ಚೇಂಜ್ ಮಾಡ್ಬೇಕಾ, ಇಲ್ಲ ಒರಿಜಿನಲ್ ವಿಡಿಯೋ ಸೆಟ್ಟಿಂಗ್ಸ್ ಏನಿದೆ ಅದಕ್ಕೆ ಸೀಕ್ವೆನ್ಸ್ ಚೇಂಜ್ ಆಗ್ಬೇಕಾ ಅಂತ ಕೇಳ್ತಾ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೀಪ್ ಎಕ್ಸಿಸ್ಟಿಂಗ್ ಸೆಟ್ಟಿಂಗ್ಸ್ ಅಂದ್ರೆ ನಾನೇನ್ ಸೀಕ್ವೆನ್ಸ್ ಸೆಟ್ಟಿಂಗ್ ಕ್ರಿಯೇಟ್ ಮಾಡಿದ್ದೇನೆ ಅದೇ ಇರಬೇಕು, ಅದಕ್ಕೆ ವಿಡಿಯೋ ಚೇಂಜ್ ಆಗಲಿ ಅಂತ ಬೇಕಂತಿದ್ರೆ ಇಲ್ಲಿ ಕೀಪ್ ಎಕ್ಸಿಸ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಕೊಡ್ಬೋದು. ಇಲ್ಲ ಒರಿಜಿನಲ್ ವಿಡಿಯೋಗೆ ಸೀಕ್ವೆನ್ಸ್ ಚೇಂಜ್ ಆಗ್ಬೇಕಂತಿದ್ರೆ ಚೇಂಜ್ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಅಂತ ಕೊಡ್ಬೋದು. ಸೊ ನಾನು ಕೀಪ್ ಎಕ್ಸಿಸ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಕೊಡ್ತೇನೆ. ಸೊ ನಾನು ಕ್ರಿಯೇಟ್ ಮಾಡಿರುವ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಬೇಕು, ಸೊ ಅದರಿಂದ ಕೀಪ್ ಎಕ್ಸಿಸ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಕೊಡ್ತೇನೆ. ಸೊ ಇಲ್ಲಿ ಇವಾಗ ನನ್ನ ಹೋಲ್ ವಿಡಿಯೋ ಏನಿದೆ ಸೊ ಅದು ಇಲ್ಲಿ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ಇದು ನಂದು ವಿಡಿಯೋ. ಸೊ ಇದು ಟ್ರ್ಯಾಕಿಂಗ್ ಹೆಡ್. ಸೊ ಇದನ್ನ ನಾನು ಈ ರೀತಿ ಮೂವ್ ಮಾಡಿದ್ರೆ ಇಲ್ಲಿ ನಾನು ಪ್ರಿವ್ಯೂ ನೋಡ್ಬೋದು, ರಫ್ ಪ್ರಿವ್ಯೂ. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇವಾಗ ಪ್ರೋಗ್ರಾಮ್ ಮಾನಿಟರ್ ಅಲ್ಲಿ ಇಲ್ಲಿ ಪ್ಲೇ ಆಪ್ಷನ್ ಇದೆ, ಪ್ಲೇ ಮಾಡಿದ್ರೆ ಸೊ ರೂಟ್ಸ್ ಇನ್ಸ್ಟಿಟ್ಯೂಟ್ ಇವಾಗ ಆಲ್ಮೋಸ್ಟ್ 2018 ಇಂದ ಜಸ್ಟ್ ಇಮಿಡಿಯೇಟ್ ಆಗಿ ನೋಡೋದಾದ್ರೆ ಪ್ಲೇ ಮಾಡ್ಲಿಕ್ಕೆ ನೀವು ಇದರ ಇಲ್ಲಿ ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ದಿದ್ರೆ ಕೀಬೋರ್ಡ್ ಅಲ್ಲಿ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರೆ ಅದು ಪ್ಲೇ ಆಗುತ್ತೆ. ಪಾಸ್ ಮಾಡ್ಲಿಕ್ಕೂ ಪುನಃ ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಬೋದು, ಇಲ್ಲ ಪುನಃ ಇಲ್ಲಿ ಕ್ಲಿಕ್ ಮಾಡ್ಬೋದು. ಸೊ ಇವಾಗ ಇದು ನಾನು ವಿಡಿಯೋನ ತಂದಿದ್ದೇನೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಇವಾಗ ಎರಡು ಆಪ್ಷನ್ ಇದೆ, ಒಂದು ವಿಡಿಯೋ ಇನ್ನೊಂದು ಆಡಿಯೋ. ಅದೇ ರೀತಿ ಇವಾಗ ನಾನು ಸೇಮ್ ಸೀಕ್ವೆನ್ಸ್ ನ ಈ ಶಾರ್ಟ್ಸ್ ಸೀಕ್ವೆನ್ಸ್ ಗೆ ತಾನೆ ಸೇಮ್ ಮೆಥಡ್. ಸೊ ಇಲ್ಲಿ
ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲಿ ತಂದು ಅಗೇನ್ ಈ ಮೆಸೇಜ್ ಬರುತ್ತೆ, ಕೀಪ್ ಎಕ್ಸಿಸ್ಟಿಂಗ್ ಸೆಟ್ಟಿಂಗ್ಸ್ ಕೊಡ್ತೇನೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ಸೊ ಇದು ಇವಾಗ ಶಾರ್ಟ್ಸ್ ಗೆ ಬಂದಿದೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ಶಾರ್ಟ್ಸ್ ಅಲ್ಲಿ ಏನಾಗುತ್ತೆ, ವಿಡ್ತ್ ಕಮ್ಮಿ ಹೈಟ್ ಜಾಸ್ತಿ ಇರೋದ್ರಿಂದ ಅದು ಇದಕ್ಕೆ ಎಷ್ಟು ಬೇಕು ಹಾಗೆ ಅದು ಪ್ರಪೋರ್ಷನ್ ಆಗಿ ಫಿಟ್ ಆಗಿದೆ. ಸೊ ಅದರಿಂದ ವಿಡಿಯೋ ಕ್ಲಿಪ್ ಸಣ್ಣದ್ ಬಂದಿದೆ. ಸಪೋಸ್ ಇವಾಗ ನಾನು ಇದನ್ನ ಈ ಶಾರ್ಟ್ ಸೈಜಿಗೆ ಇನ್ಕ್ರೀಸ್ ಮಾಡೋದಾದ್ರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿದಾಗ ಈ ಟ್ರಾನ್ಸ್ಫಾರ್ಮೇಶನ್ ಟೂಲ್ ಬರುತ್ತೆ. ಸೊ ಆಮೇಲೆ ಯಾವ್ದಾದ್ರು ಒಂದು ಕಾರ್ನರ್ ಅಲ್ಲಿ ಇವಾಗ ಈ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಬಿಟ್ಟು ನಾನು ಏನ್ ಮಾಡ್ಬೋದು, ಶಾರ್ಟ್ಸ್ ಗೆ ಮೇಜರ್ ಆಗಿ ಎಲ್ಲ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಜಸ್ಟ್ ನಂದು ಫೇಸ್ ಎಷ್ಟು ಬೇಕಷ್ಟು ನಾನು ಕವರ್ ಮಾಡ್ಬೋದು. ಓಕೆ, ಸೊ ಸ್ಟಿಲ್ ಇಲ್ಲಿ ಬ್ಲಾಂಕ್ ಏರಿಯಾ ಬರುತ್ತೆ. ಬಟ್ ಶಾರ್ಟ್ಸ್ ಅಲ್ಲಿ ಏನಂದ್ರೆ 30 ಸೆಕೆಂಡ್ಸ್ 1 ಮಿನಿಟ್ ಒಳಗಡೆ ಇರೋದ್ರಿಂದ ಜಸ್ಟ್ ಫೇಸ್ ಅಷ್ಟೇ ಕವರ್ ಆದ್ರೆ ಸಾಕಾಗುತ್ತೆ. ಆಮೇಲೆ ಟೆಕ್ಸ್ಟ್ ಎಫೆಕ್ಟ್ ಬೇರೆ ಎಲ್ಲ ಎಫೆಕ್ಟ್ಸ್ ಎಲ್ಲ ಯೂಶುವಲಿ ಕೊಡುವಂತದ್ದು ನೀವು ಯೂಶುವಲಿ ನೋಡಿರ್ತೀರ ಶಾರ್ಟ್ಸ್ ಅಲ್ಲಿ. ಸೊ ಇದು ಇವಾಗ ಶಾರ್ಟ್ಸ್ ಗೆ ಸೆಟ್ ಮಾಡಿರುವಂತದ್ದು. ಸೊ ಇದು ಲಾಂಗ್ ಫಾರ್ಮೆಟ್ ಅಲ್ಲಿ ವಿಡ್ತ್ ಜಾಸ್ತಿ ಇರುತ್ತೆ, ಹೈಟ್ ಕಮ್ಮಿ ಇರುತ್ತೆ. ಶಾರ್ಟ್ಸ್ ಅಲ್ಲಿ ನಮ್ಗೆ ಈ ರೀತಿ ಬರುತ್ತೆ. ಸೊ ಇದು ಆಕ್ಚುಲಿ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡುವಂತದ್ದು, ಮಲ್ಟಿಪಲ್ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡುವಂತದ್ದು. ಸೊ ಯಾವ ರೀತಿ ವಿಡಿಯೋನ ಸೀಕ್ವೆನ್ಸ್ ಗೆ ತರುವಂತದ್ದು, ಇದನ್ನ ಮೇಜರ್ ಆಗಿ ನಾವು ನೋಡಿದ್ವಿ. ಸೊ ಫೈನಲ್ ಆಗಿ ಇವಾಗ ಎನಿ ಟೈಮ್ ನಿಮ್ಗೆ ಸೀಕ್ವೆನ್ಸ್ ಆಲ್ರೆಡಿ ಕ್ರಿಯೇಟ್ ಮಾಡಿದೀರಾ, ಅದರ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಬೇಕಂತಿದ್ರೆ ನೀವು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಮೇಲೆ ಸೀಕ್ವೆನ್ಸ್ ಆಪ್ಷನ್ಗೆ ಹೋಗಿ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ನೀವು ಎನಿ ಟೈಮ್ ಇಲ್ಲಿ ಚೇಂಜ್ ಮಾಡ್ಬೋದು. ವಾಟ್ ಎವರ್ ಮೇ ಬಿ ಸೈಜ್ ಇರ್ಬೋದು, ಫ್ರೇಮ್ಸ್ ಪರ್ ಸೆಕೆಂಡ್ ಇರ್ಬೋದು, ಬೇರೆ ಯಾವುದೇ ಸೆಟ್ಟಿಂಗ್ಸ್ ಇದು ಬೇಕಂತಿದ್ರೆ ನೀವು ಇದನ್ನ ಇಲ್ಲಿ ಚೇಂಜ್ ಮಾಡ್ಕೊಂಡು ಓಕೆ ಕೊಟ್ರೆ ಅದು ಚೇಂಜ್ ಅಪ್ಲೈ ಆಗುತ್ತೆ. ಸೊ ಇದು ನಾವು ಸೀಕ್ವೆನ್ಸ್ ನ ಎಡಿಟ್ ಮಾಡಬಹುದು, ಆಮೇಲೆನು ಚೇಂಜಸ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಸೊ ಇದು ಕಂಪ್ಲೀಟ್ ಆಗಿ ಸೀಕ್ವೆನ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡುವಂತದ್ದು. ಇವಾಗ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ವಿಡಿಯೋ, ಆಡಿಯೋ ಈ ಆಪ್ಷನ್ಸ್ ಗಳನ್ನ ನೋಡೋಣ. ಮೇ ಬಿ ಸಿಂಪಲ್ ಆದ ಒಂದು ಎಡಿಟಿಂಗ್ ನ ಹೇಗೆ ಮಾಡುವಂತದ್ದು, ಈ ಆಪ್ಷನ್ಸ್ ನ ನೋಡೋಣ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಇವತ್ತಿನ ಒಂದು ಟ್ಯುಟೋರಿಯಲ್ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಪ್ಲೀಸ್ ಬರೀ ನೋಡಬೇಡಿ, ಇದನ್ನ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಒಂದು ಕ್ಲಾಸಲ್ಲಿ ಏನೇ ಒಂದು ಕನ್ಫ್ಯೂಷನ್, ಡೌಟ್ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ನೆಕ್ಸ್ಟ್ ಪ್ರೀಮಿಯರ್ ಪ್ರೋ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಕಲ್ಲಿ ಪ್ರೀಮಿಯರ್ ಪ್ರೋ ವಿಡಿಯೋ ಕ್ಲಾಸ್ ಜೊತೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್.